ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಅಬ್ಬಬ್ಬಾ, ಫೈನಲ್ ಲಾಸ್ಟ್ ಲೆಕ್ಚರ್ ಆನ್ ಇಂಟಿಗ್ರೇಷನ್. ಸೊ ಯಾರ್ಯಾರು ಇಂಟಿಗ್ರೇಷನ್ ನೋಡ್ತಾ ಇದ್ರು ನಿಮ್ಗೆ ಅನಿಸ್ತಾ ಇರ್ತಾರೆ, ಅಪ್ಪ ಮುಗೀತು ಇಂಟಿಗ್ರೇಷನ್ ಅಂದ್ಬಿಟ್ಟು. ಇದು ಲಾಸ್ಟ್ ಲೆಕ್ಚರ್ ಮಕ್ಕಳೇ. ಸೊ ನನಗೆ ಹೇಳಿ, ನಿಮ್ಮ ಇಂಟಿಗ್ರೇಷನ್ ಹೇಗಿತ್ತು, ನಿಮ್ಮ ಇಂಟಿಗ್ರೇಷನ್ ಈ ಪಯಣ ಹೇಗಿತ್ತು, ಅರ್ಥ ಆಯ್ತಾ ಇಂಟಿಗ್ರೇಷನ್ ಈಸಿ ಅನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ನಂಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಲಾಸ್ಟ್ ಲೆಕ್ಚರ್ ಆಫ್ ಇಂಟಿಗ್ರೇಷನ್. ಓಕೆ, ಆ್ಯಂಡ್ ಇನ್ ದಿಸ್ ಲೆಕ್ಚರ್ ನಾವು ಡಿಸ್ಕಸ್ ಮಾಡೋಣ ಕಂಪ್ಲೀಟ್ ಆಗಿ ಡೆಫಿನೆಟ್ ಇಂಟಿಗ್ರಲ್ಸ್ ಪ್ರಾಪರ್ಟೀಸ್ ಮಕ್ಕಳಿಗೆ ಡಿರೈವೇಷನ್ಸ್ ಕೇಳ್ತಾರೆ ಇದರಲ್ಲಿ. ಅದಾದಮೇಲೆ ಅದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸೊ ತುಂಬ ಇಂಪಾರ್ಟೆಂಟ್ ಟಾಪಿಕ್. ಯೂಶಲಿ ಬೋರ್ಡ್ ಎಕ್ಸಾಮಲ್ಲಿ 6 ಮಾರ್ಕ್ಸ್ ಏನೋ ಬರ್ತಾ ಇದರಲ್ಲಿ. ಆ್ಯಂಡ್ ಡಿರೈವೇಷನ್ ಪ್ಲಸ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಬೋರ್ಡ್ ಎಕ್ಸಾಮ್ ಅಂತಲ್ಲ ಮಕ್ಕಳೇ, ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಬೇಕು. ಈವನ್ ನಿಮ್ಮ CETಯಲ್ಲಿ ಯಾರ್ಯಾರು ಮಕ್ಕಳು ಕಾನ್ಸೆಪ್ಟ್ CET JE ಯಾವ್ದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟಡಿ ಮಾಡ್ತಾರಲ್ವ, ಅವರಿಗೆ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರಲೇಬೇಕು. ನಮ್ಮ CET ಅಂತೂ ಆಲ್ಮೋಸ್ಟ್ ಐ ಥಿಂಕ್ CETಯಲ್ಲಿ 3 ಕ್ವಶನ್ಸ್ ಏನೋ ಬರುತ್ತೆ. ಅದ್ರಲ್ಲಿ ಪ್ರಾಪರ್ಟಿ ಪಕ್ಕ ಯೂಸ್ ಮಾಡೋಕ್ಕಾಗುತ್ತೆ ಎಷ್ಟೊಂದು ಕ್ವಶನ್ಸಲ್ಲಿ, ಬಿಕಾಸ್ ಯು ಗೆಟ್ ಆನ್ಸರ್ ಇನ್ 1 minute. ಅದಕ್ಕೋಸ್ಕರ ದಯವಿಟ್ಟು ಪ್ರಾಪರ್ಟೀಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಡಿರೈವೇಷನ್ಸ್ ಅರ್ಥ ಮಾಡ್ಕೊಳ್ಳಿ. ಡಿರೈವೇಷನ್ಸ್ ತುಂಬ ಈಸಿ, ಅಗೇನ್ ಐ ಆಮ್ ಟೆಲಿಂಗ್ ಯು. ಆ ಥರ ಟಫ್ ಏನು ಅನ್ಸೋದಿಲ್ಲ. ಯಾವುದೋ ಒಂದು ಸಣ್ಣ ಪ್ರಾಪರ್ಟಿ ಮಕ್ಕಳು ಅದನ್ನು ಒಂದು ಸಬ್ಸ್ಟಿಟ್ಯೂಷನ್, ಇಫ್ ಯು ನೋ ಪ್ರಾಪರ್ಲಿ ಸಬ್ಸ್ಟಿಟ್ಯೂಷನ್, ಎಲ್ಲ ಡಿರೈವೇಷನ್ಸ್ ಅದೇ ರೀತಿ ಇರುತ್ತೆ, ತುಂಬ ಈಸಿ ಇರುತ್ತೆ. ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಓಕೆನಾ? ಸೊ ಈಗ ಕಂಪ್ಲೀಟ್ ಇಂಟಿಗ್ರೇಷನ್ ಕನ್ನಡದಲ್ಲಿ ಈಗ ಮಕ್ಕಳು ಕಲಿಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಕಂಪ್ಲೀಟಾಗಿ ಕಲಿಬೋದು. ಸೊ ಬೇಸಿಕ್ಕಿಂದ ಹಿಡಿದು ಹೇಳ್ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಫಸ್ಟ್ ಲೆಕ್ಚರಿಂದ ಹಿಡಿದು ಬೇಸಿಕ್ಸ್ ಆಫ್ ಇಂಟಿಗ್ರೇಷನ್ ಅದಾದಮೇಲೆ ನಂತರ ಸಬ್ಸ್ಟಿಟ್ಯೂಷನ್ ಮೆಥಡ್, ಅದಾದಮೇಲೆ ವಿ ಡಿಸ್ಕಸ್ ಇಂಟಿಗ್ರೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡ್, ಎಷ್ಟೊಂದು ಕ್ವಶನ್ಸ್ ಮಾಡಿದ್ದೀವಿ. ದಯವಿಟ್ಟು ಸೊ ಸ್ಟಾರ್ಟಿಂಗಿಂದ ಇಫ್ ಯು ಸ್ಟಡಿಂಗ್ ಸಮಥಿಂಗ್ ವಿಲ್ ಡೆಫಿನೆಟ್ಲಿ ಇಂಟಿಗ್ರೇಷನ್ ಈಸಿ. ನನಗೆ ಹೇಗೆ ಅನ್ಸೋದು ಕಮೆಂಟ್ ಮಾಡಿ ಹೇಳಿ. ಡೋಂಟ್ ಫರ್ಗೆಟ್ ಟು ಕಮ್ ಇಂಟಿಗ್ರೇಷನ್ಸ್ ಲವ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ಲೆಕ್ಚರ್ಸ್. ಓಕೆ, ಈಗ ಫಸ್ಟ್ ಬಂದು ಪ್ರಾಪರ್ಟಿ ಮಕ್ಕಳೇ. ಸೊ A to B f of x dx. ಸೊ ಫಸ್ಟ್ ಪ್ರಾಪರ್ಟಿ ಬಂದು ಐ ಟೆಲ್ ಯು ಕ್ವಿಕ್ಲಿ ಫಸ್ಟ್ ಪ್ರಾಪರ್ಟೀಸ್. ಓಕೆ, ಇದು ಏನು ಪ್ರಾಪರ್ಟಿ ಏನೇ ಅಲ್ಲ, ಬೇಸಿಕಲಿ ಜಸ್ಟ್ ಚೇಂಜಿಂಗ್ ದ ವೇರಿಯೇಬಲ್ಸ್. ಏನಾಗುತ್ತೆ ಅಂದರೆ, ನಾವು ಇಂಟಿಗ್ರೇಷನ್ ಮಾಡಿದಾಗ ವೆನ್ ಯು ಡೂ ಡೆಫಿನೆಟ್ ಇಂಟಿಗ್ರಲ್ಸ್ ವಿ ಗೋಯಿಂಗ್ ಟು ಪುಟ್ ಸಮಥಿಂಗ್ ಅಪ್ಪರ್ ಲಿಮಿಟ್ ಆ್ಯಂಡ್ ದ ಲೋವರ್ ಲಿಮಿಟ್. ಸೊ ನೀವು ಆ ಫೈನಲ್ ಎಕ್ಸ್ಪ್ರೆಷನಲ್ಲಿ ಸಿನ್ಸ್ ಯು ಸಬ್ಸ್ಟಿಟ್ಯೂಟಿಂಗ್ ಸಮ್ ನಂಬರ್ಸ್, ಸೊ ವಾಟ್ ಮ್ಯಾಟರ್ಸ್ ಇಫ್ ಇಟ್ ಇಸ್ ಇನ್ x or t or u ಅಂತ. ಸೊ ಇಟ್ ಡಸಂಟ್ ಮ್ಯಾಟರ್. ಇಟ್ ಕ್ಯಾನ್ ಬಿ ಈಗ ಇಂಟಿಗ್ರೇಷನ್ ಆಫ್ sin x ಆರ್ ಇಂಟಿಗ್ರೇಷನ್ ಆಫ್ sin t ಎರಡು ಸೇಮ್ ಅಲ್ವಾ. ಈಗ ಇಂಟಿಗ್ರೇಷನ್ ಆಫ್ sin x, ನೀವು sin x ಇಂಟಿಗ್ರೇಷನ್ ಮಾಡಿ, ಫಾರ್ ಎಕ್ಸಾಂಪಲ್ ಇಫ್ ಯು ಡೂ ಫ್ರಮ್ 0 to π. ಅದೇ ರೀತಿ ಇಫ್ ಯು ಡೂ ಇಂಟಿಗ್ರೇಷನ್ ಆಫ್ sin t, ವಾಟ್ ಮ್ಯಾಟರ್ಸ್ ಇಟ್ ಈಸ್, ಏನಾಗುತ್ತೆ? t ಪ್ಲೇಸಲ್ಲಿ ಪೈ ಹಾಕ್ತೀನಿ, x ಪ್ಲೇಸಲ್ಲಿ ಪೈ ಹಾಕ್ತೀನಿ. ಸಿನ್ಸ್ ಯು ರಿಪ್ಲೇಸಿಂಗ್ ದ ವೇರಿಯೇಬಲ್ಸ್ ವಿತ್ ಸಮ್ ಅಪ್ಪರ್ ಲಿಮಿಟ್ ಆ್ಯಂಡ್ ಲೋವರ್ ಲಿಮಿಟ್, ಸೊ ಇಟ್ ಡಸಂಟ್ ಮ್ಯಾಟರ್. ಅರ್ಥ ಮಾಡ್ಕೊಂಡ್ರ? ಇದು ಸಖತ್ ಈಸಿ, ಅದ್ರಲ್ಲಿ ಏನಿಲ್ಲ. A to B f of x dx ಅಂದರೆ ಏನೋ -b to a f of x dx -a to b. ಹೌದು, ಕಾಮನ್ ಸೆನ್ಸ್ ಅಲ್ವಾ. A to B ಅಂದರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇರುತ್ತೆ. ಇದಂತ ಹೇಳಿದ್ರೆ ಆಬ್ವಿಯಸ್ಲಿ ನಾನು A to B ನಾನು B to A ಮಾಡಿದ್ರೆ ಆಬ್ವಿಯಸ್ ನೆಗೆಟಿವ್ ಸೈನ್ ಬರುತ್ತೆ. ಈಗ ನಾನು 2 - 3 ಮಾಡಿ, ಅದಾದಮೇಲೆ 3 - 2. ಫಾರ್ ಎಕ್ಸಾಂಪಲ್ ಇಫ್ ಐ ಡೂ 3 - 2, ಆಮೇಲೆ 2 - 3 ಮಾಡಿದ್ರೆ 3 - 2 ಬಂದು 1, 2 - 3 ಮಾಡಿದ್ರೆ -1 ಬರುತ್ತಲ್ಲ. ಆಬ್ವಿಯಸ್ಲಿ ನೀವು ಲಿಮಿಟ್ನ ಉಲ್ಟಾ ಮಾಡಿದ್ರೆ ನೆಗೆಟಿವ್ ಸೈನ್ ಬಂದೇ ಬರುತ್ತೆ ಅಲ್ವಾ. 3 - 2 ಬಂದು 1, 2 - 3 ಬಂದು -1. ಸೊ ನೀವು ಇಂಟರ್ಚೇಂಜ್ ಮಾಡಿದಾಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಇಂಟರ್ಚೇಂಜ್ ಮಾಡಿದಾಗ ಸೈನ್ ಬಂದು ನೆಗೆಟಿವ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಅದಾದಮೇಲೆ A to B f of x dx ಬಂದು ವಿ ಕ್ಯಾನ್ ರೈಟ್ A to B f of x dx as A to C. ತುಂಬ ಸತಿ ಯೂಸ್ ಮಾಡ್ತೀವಿ, ಈವನ್ ಇಂದ ತುಂಬ ಕಾಂಪಿಟೇಟಿವ್ MCQs ಯೂಸ್ ಮಾಡ್ತೀವಿ. ಇದು A to B f of x dx ನ A to C f of x dx, ಅದಾದಮೇಲೆ C to A f of x dx ಅಂತ. ಏನು ಮೀನಿಂಗ್ ಏನು ಮಕ್ಕಳು ಇದರದ್ದು? ಫಾರ್ ಎಕ್ಸಾಂಪಲ್ ನಾನೀಗ ಯಾವುದೋ ಒಂದು ಇಂಟಿಗ್ರೇಟ್ ಮಾಡಬೇಕಾ, ಈ ಕರ್ವ್ ಇಂಟಿಗ್ರೇಟ್ ಮಾಡೋಕ್ಕೆ ಐ ವಾಂಟ್ ಟು ಫೈಂಡ್ ಏರಿಯಾ ಅಂಡರ್ ದಿಸ್ ಕರ್ವ್ ಫ್ರಮ್ A to B. ನನಗೆ ಫಸ್ಟ್ ಅರ್ಥ ಮಾಡಿಸ್ತೀನಿ ಎಲ್ಲರೂ ಪ್ರಾಪರ್ಟೀಸ್ನ, ಆಯಿತಾ? A to B ಮಾಡೋಕ್ಕಂತ ಹೇಳಿದ್ರೆ ನಾನೀಗ ಡೈರೆಕ್ಟಾಗಿ A to B ಮಾಡಿದ್ರೆ ಫುಲ್ ಏರಿಯಾ ಸಿಗುತ್ತಾ? ನಾನೇನು ಮಾಡ್ತೀನಿ, ಸೆಂಟ್ರಲ್ ಯಾವುದೋ ಒಂದು ತೊಗೊತೀನಿ C ಅಂತ. ನಾನು A to C ಇಂಟಿಗ್ರೇಟ್ ಮಾಡ್ತೀನಿ, ಅದಾದಮೇಲೆ C to B ಇಂಟಿಗ್ರೇಟ್ ಮಾಡ್ತೀನಿ. ಎರಡು ಒಂದೇ ಅಲ್ವಾ. ನೀವು A to B ಇಂಟಿಗ್ರೇಟ್ ಮಾಡಿದ್ರು ಏರಿಯಾ ಅಂಡರ್ ದ ಕರ್ವ್ ಸಿಗುತ್ತೆ. ನೀವು A to C ಮಾಡಿ C to B ಮಾಡಿದ್ರು ಏರಿಯಾ ಅಂಡರ್ ದ ಟೋಟಲ್ ಕರ್ವೇ ಬರುತ್ತೆ. ಸೊ ಯಾಕೆ ನಾವು ಈ ಪ್ರಾಪರ್ಟೀಸ್ ಅಂದರೆ ಕೆಲವೊಂದು ಕ್ವಶನ್ಸ್ ಇರುತ್ತೆ ಮಕ್ಕಳೇ, ಕೆಲವೊಂದು ಕ್ವಶನ್ಸ್ ಇರುತ್ತೆ. ಯು ಕಾಂಟ್ ಇಂಟಿಗ್ರೇಟ್ ಡೈರೆಕ್ಟ್ಲಿ ಲೋವರ್ ಲಿಮಿಟ್ನ ಅಪ್ಪರ್ ಲಿಮಿಟ್ ಮಾಡೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಮೇಕ್ ಇಟ್ ಮೋರ್ ಈಸಿಯರ್. ಸೊ ಪ್ರಾಪರ್ಟೀಸ್ ಅನ್ನೋದು ನೀವು ಇಂಟಿಗ್ರೇಷನ್ನ ಈಸಿ ಮಾಡುತ್ತೆ, ಕಷ್ಟ ಮಾಡೋದಿಲ್ಲ. ನೀವು ಕೇಳ್ತೀವಿ, ಅಯ್ಯೋ ಇಷ್ಟೊಂದು ಪ್ರಾಪರ್ಟೀಸ್ ನೆನ್ಪಿಟ್ಕೊಬೇಕಂತ. ನೆನ್ಪಿಟ್ಕೊಂಡಷ್ಟು ನೀವು ಕ್ವಶನ್ಸ್ ಫಾಸ್ಟಾಗಿ ಮಾಡ್ತೀರಾ. ನೀವು ರೆಗ್ಯುಲರ್ ಮೆಥಡ್ಸು ತುಂಬ ಟೈಮ್ ಹಿಡಿಯುತ್ತೆ, ಇದರಲ್ಲಿ ಈಸಿ ಆಗುತ್ತೆ. ಅಂದರೆ ನೆನ್ಪಿಟ್ಕೊಬೇಕು. ಇದೇನು ಅಷ್ಟೇನು ಡಿಫಿಕಲ್ಟ್ ಅಲ್ಲ ಮಕ್ಕಳು ಇವೆಲ್ಲ. ಅದಾದಮೇಲೆ A to B f of x dx ನಾವು ಆಲ್ವೇಸ್ ವಿ ಕ್ಯಾನ್ ರೈಟ್ ಆ ಎಕ್ಸ್ ಪ್ಲೇಸಲ್ಲಿ A + B - x. ಈ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು, ತುಂಬ ಕಡೆ ಯೂಸ್ ಮಾಡ್ತೀವಿ. A + B - x ಅಂತ ರಿಪ್ಲೇಸ್ ಮಾಡ್ಬೋದು. ಅರ್ಥ ಆಯ್ತಾ? ಅದಾದಮೇಲೆ A to B f of x dx ಅಗೇನ್ ಯು ಕ್ಯಾನ್ ಇದು ಬಂದು ಇದು ಸ್ಪೆಷಲ್ ಕೇಸ್. ದಿಸ್ ಈಸ್ ನಥಿಂಗ್ ಎಟ್ ಸ್ಪೆಷಲ್ ಕೇಸ್ ಆಫ್ ದಿಸ್. ಇದರಲ್ಲಿ A to 0 ಇದೆ, 0A ಇದೆ.
ಯಾವುದೋ ಒಂದು ಝೀರೋ ನೀನು ಬೀನ ಝೀರೋ ಒಂದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಲ್ಲಿ ಎ ಮೈನಸ್ ಎಕ್ಸ್ ಬರುತ್ತೆ. ಏನು ಸಿ ಇಫ್ ಯು ಸಬ್ಸ್ಟಿಟ್ಯೂಟ್ ಒನ್ ಆಫ್ ದೆಮ್ ಇಸ್ ಝೀರೋ, ದಿಸ್ ಈಸ್ ಅ ಸ್ಪೆಷಲ್ ಕೇಸ್ ಆಫ್ ದಿಸ್ ವೇರ್ ಯು ಆರ್ ರಿಪ್ಲೇಸಿಂಗ್ ವಿತ್ ಬಿ ಆಸ್ ಎ ಆ್ಯಂಡ್ ದಿಸ್ ಆಸ್ ಝೀರೋ. ಸೊ ಸೇಮೇ ಅಲ್ವಾ, ಎರಡು ಒಂದೇ ಸೇಮೇ ಒಂದು ಟರ್ಮ್ನ ಝೀರೋ ಮಾಡ್ತಾ ಇದೀವಿ ಅಷ್ಟೇ. ಇಟ್ಸ್ ಅ ಸ್ಪೆಷಲ್ ಕೇಸ್ ಆಫ್ ದಿಸ್. ಅರ್ಥ ಆಯ್ತಾ? ಸಿಂಪಲ್ ಇದು. ಅದಾದ್ಮೇಲೆ ನೆಕ್ಸ್ಟ್ ನಂತರ ಏನು, 0 to 2a f of x dx ಬಂದು ವಿ ಕ್ಯಾನ್ ರೈಟ್ 0 to a f of x dx ಪ್ಲಸ್ 0 to a f of a 2a minus x ಅಂತ ಬರೀಬೋದು. ಇದು ಪ್ರಾಪರ್ಟಿ. ಇದ್ರ ಪ್ರಾಪರ್ಟಿ ಮೇಲೆ ಇದ್ರ ಸ್ಪೆಷಲ್ ಕೇಸು. ದಿಸ್ ಈಸ್ ದ ಸ್ಪೆಷಲ್ ಕೇಸ್ ಆಫ್ ದಿಸ್ ಪ್ರಾಪರ್ಟಿ. ಏನು ಹೇಳುತ್ತೆ ಪ್ರಾಪರ್ಟಿ? ಇಫ್ ಎಫ್ ಆಫ್ 2a minus x is equal to f of x, ಎಫ್ ಆಫ್ 2a minus x ಮತ್ತು ಎಫ್ ಆಫ್ ಎಕ್ಸೇ ಆಗಿದ್ದರೆ, ಸೊ ಇಲ್ಲಿ ಎಫ್ ಆಫ್ 2a minus x ಅಲ್ಲ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, 2 times ಆಫ್ ಎಫ್ ಆಫ್ ಎಕ್ಸ್ ಬರುತ್ತಲ್ವಾ. ಇಲ್ಲೊಂದು ಎಫ್ ಆಫ್ ಎಕ್ಸ್ ಇದೆ, ಇಲ್ಲೊಂದು ಎಫ್ ಆಫ್ ಎಕ್ಸ್ ಇದೆ. ಸೊ ಇಲ್ಲಿ 2a minus x ಒಂದು ವೇಳೆ ಎಫ್ ಆಫ್ ಎಕ್ಸ್ ಆಗಿದ್ದರೆ ಎಫ್ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ 2 times ಆಫ್ 0 to ಎಫ್ ಆಫ್ ಎಕ್ಸ್ ಬರುತ್ತೆ. ಸಮ್ ಮೋರ್ ಪ್ರಾಪರ್ಟೀಸ್ ಮಕ್ಕಳು. ಇನ್ನೊಂದು ಸಮಥಿಂಗ್ ಕಾಲ್ಡ್ ಆಸ್ ಇಂಟರ್ವಲ್. ಸೇ ಆಫ್ಟರ್ ಸಟ್ ಇಂಟರ್ವಲ್ ಫಂಕ್ಷನ್ ರಿಪೀಟ್ಸ್, ಅದೇ ಪೀರಿಯಾಡಿಕ್ ಫಂಕ್ಷನ್ಸ್ ಬರುತ್ತೆ, ಅದರಲ್ಲಿ ಪೀರಿಯಾಡ್ ಟಿ ಅಂತ ತೊಗೊತೀವಿ. ಅದರಲ್ಲಿ ನೆಸೆಸಿಟಿ ಇಲ್ಲ, ಜಸ್ಟ್ ಇಟ್ ಸೇಮ್ ಥಿಂಗ್ ಲೈಕ್ ಸಿಮಿಲರ್ ಟು ದಟ್. ಸೊ 2 times ಆಫ್ 0 to ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ಏನೋ ಬರುತ್ತೆ. ಅರ್ಥ ಆಗಿದೆ? ದಿಸ್ ಅ ಸ್ಪೆಷಲ್ ಕೇಸ್ ಆಫ್ ದಸ್. ಅದಾದಮೇಲೆ ಇದೊಂದು ಪ್ರಾಪರ್ಟಿ. ಇದು ತುಂಬ ಕಡೆ ಯೂಸ್ ಮಾಡ್ತೀವಿ, ತುಂಬ ಕಡೆ ಆನ್ಸರ್ಸ್ ಬರುತ್ತೆ ಇದಕ್ಕೂ. ಸೊ -a to ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಬಂದು ಇಟ್ ಇಸ್ 2 times ಆಫ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಫ್ ಎಫ್ ಈಸ್ ಎನ್ ಈವನ್ ಫಂಕ್ಷನ್. ಒಂದು ವೇಳೆ ಎಫ್ ಇಸ್ ಈವನ್ ಫಂಕ್ಷನ್ ಅಂತ ಹೇಳಿದ್ರೆ ಇದು 2 times ಆಫ್ 0 to ಎಫ್ ಆಫ್ ಎಕ್ಸ್ ಆಗುತ್ತೆ. ದಿಸ್ ಇಸ್ 0 ಬೇಸಿಕಲಿ. a to -a becomes 0 if f of x is a odd function. ಸೊ ಇದು ಪ್ರೂಫ್ ಇದೆ ಮಕ್ಕಳು. ಇಟ್ಸ್ ವೆರಿ ಸಿಂಪಲ್. ಅಗೇನ್ -a to a ನಾವು -a to a ಅಂತ, ಆಮೇಲೆ -a to 0 to a ಸ್ಪ್ಲಿಟ್ ಮಾಡಿಕೊಂಡು ಪ್ರೂವ್ ಮಾಡ್ಬೋದು. ಆ್ಯಸ್ ಆಫ್ ನೋ ನೆನ್ಪಿಟ್ಕೊಳ್ಳಿ ಇಷ್ಟು. ಸೊ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಸೊ ನಾನು ಇಷ್ಟು ಡಿರೈವೇಷನ್ಸ್ ಕಲಿಬೇಕಾ, ನಾನು ಇಷ್ಟು ಡಿರೈವೇಷನ್ ಈಸಿಯಾಗಿ ಹೇಳ್ಕೊಡ್ತೀನಿ. ಇಷ್ಟು ಡಿರೈವೇಷನ್ಸ್ ನೀವು ನೋಟ್ಬುಕ್ಕಲ್ಲಿ ಬರ್ಕೊಂಡು ಹೋಗ್ತಾ ಇರಿ, ಸಖತ್ ಈಸಿ ಇರುತ್ತೆ. ಅರ್ಥ ಆಯ್ತು? ತುಂಬ ಈಸಿ ಇರುತ್ತೆ. ಆ್ಯಂಡ್ ಡಿರೈವೇಷನ್ ಇಷ್ಟು ಪ್ರಾಪರ್ಟೀಸ್ ಗೊತ್ತಿರಲೇಬೇಕು, ನಿಮಗೆ ಗೊತ್ತಿರಲೇಬೇಕು ಅದರಲ್ಲಿ. ಸೊ ಒಂದು ವೇಳೆ ಬೋರ್ಡ್ ಎಕ್ಸಾಮ್ಸ್ಗೆ ಯಾವುದು ಜಾಸ್ತಿ, ನಾನು ಹೇಳ್ತೀನಿ ಎಲ್ಲನೂ ಇಂಪಾರ್ಟೆಂಟ್, ಎಲ್ಲ ಕಲೀರಿ ಅಂತ. ಆಯಿತಾ? ಇಲ್ಲ ಬೋರ್ಡ್ ಎಕ್ಸಾಮ್ಗೆ ಒಂದೊಂದು ಟೈಮ್ ಇಲ್ಲ ಅಂತ ಹೇಳಿದ್ರೆ, ನಾನು ನೋಡ್ದಂಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಸಲ್ಲಿ ಯೂಶಲಿ ಇದನ್ನು ಯಾರೂ ಕೇಳೋದಿಲ್ಲ, ಬಿಕಾಸ್ ತುಂಬ ಈಸಿ. ಇದೆಲ್ಲ ಪ್ರಾಪರ್ಟೀಸ್ ತುಂಬ ಈಸಿ, ಒಂದು ಸ್ಟೆಪ್ಪಲ್ಲಿ ನಾವು ಆನ್ಸರ್ ಮಾಡ್ಬೋದು. ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ. ಇವೆರಡನ್ನೂ ತುಂಬ ಸತಿ ಕೇಳಿದ್ದಾರೆ. ಇದು ಇಲ್ಲ ಇದು ಒಂದು ಗೊತ್ತಾದರೆ ಇನ್ನೊಂದು ತುಂಬ ಈಸಿ. ನಾನು ಹೇಳ್ತೀನಿ ಮತ್ತೆ. ಅದು ಬಿಟ್ಟು ಈ ಪ್ರಾಪರ್ಟೀಸ್ ತುಂಬ ಸತಿ ಕೇಳಿದ್ದಾರೆ, ಈ ಪ್ರಾಪರ್ಟೀಸ್ ತುಂಬ ಸತಿ ಕೇಳಿದ್ದಾರೆ. ಯೂಶಲಿ ಈ ಎರಡೂ ಪ್ರಾಪರ್ಟೀಸ್ ಸ್ವಲ್ಪ ಪ್ರೂಫ್ ಸ್ವಲ್ಪ ಲೆಂತ್ ಇರುತ್ತೆ, ಸ್ವಲ್ಪ ಲೆಂತ್ ಇರುತ್ತೆ. ಆದ್ದರಿಂದ ಇದ್ರ ಜೊತೆ ಏನು ಕ್ವಶನ್ ಕೇಳ್ತಾರಲ್ಲ ತುಂಬ ಈಸಿ ಇರುತ್ತೆ. ನೀವು ಇಂಟಿಗ್ರೇಷನ್ ಪ್ರಾಪರಾಗಿ ಕಲ್ತ್ಕೊಂಡ್ಬಿಟ್ರೆ ನೀವೀಗ ಯು ವಿಲ್ ಚೂಸ್ ದಿಸ್ ಕ್ವಶನ್ ಓವರ್ ಅದರ್ ಕ್ವಶನ್ಸ್ ಎಕ್ಸಾಮಲ್ಲಿ. ಯಾರೋ ಮಗು ಕಮೆಂಟ್ ಮಾಡ್ತಾ ಇದ್ರು ಬಿಫೋರ್ ಕಮಿಂಗ್ ಟು ವಿಡಿಯೋ. ನಾನು ಕಮೆಂಟ್ ನೋಡ್ತಾ, ದ ಒನ್ ಗರ್ಲ್ ಹ್ಯಾಸ್ ಕಮೆಂಟೆಡ್, ಸರ್ ಐ ವಾಸ್ ಸರ್ಚಿಂಗ್ ಎಲ್ಲಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಕ್ವಶನ್ಸ್ ಸರ್ಚ್ ಮಾಡಿ ಬೇರೆ ಅದನ್ನು ಫಸ್ಟ್ ಎಕ್ಸಾಮ್ ಬರೀತಾ ಇದ್ದೀನಿ ಸರ್ ಅಂದ್ಬಿಟ್ಟು. ದಟ್ ಈಸ್ ದ ಹ್ಯಾಪಿನೆಸ್ ಮಕ್ಕಳ. ಈ ಆರಾಮಾಗಿ ಮಾಡ್ಬೋದು ನೀವು ಆ್ಯಕ್ಚುಲಿ. ಆಯಿತಾ? ಸೊ ಫಸ್ಟ್ ಪ್ರಾಪರ್ಟಿ ಬಂದು, ಸೊ a to 0 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ 0 ದಿಸ್ ಇಸ್ ವಾಟ್ a to b ಅದು ಸಾರಿ. ಸೊ a to b ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ನಾವು ಎಫ್ ಆಫ್ ಟಿ ಏನು ಬರೀಬೋದು. ಈಸ್ ಜಸ್ಟ್ ನೀವು ಎಕ್ಸ್ನ ಟಿ ಏನು ಸಬ್ಸ್ಟಿಟ್ಯೂಟ್ ಡಿ ಎಕ್ಸ್ ಡಿ ಟಿ ಆಗುತ್ತೆ, ಎರಡು ಈಕ್ವಲ್ ಆಗುತ್ತೆ. ಇದನ್ನು ಕೇಳೋದಿಲ್ಲ ಎಕ್ಸಾಮಲ್ಲಿ. ನಾನೇ ಪ್ರಾಪರ್ಟೀಸ್ ಬರೆದ್ಬಿಟ್ಟಿದ್ದೀನಿ ಮಕ್ಕಳೇ, ಬಿಕಾಸ್ ಇಫ್ ಐ ರೈಟ್ ಅಗೇನ್ ಲೆಕ್ಚರ್ 1.5 ಗಂಟೆ 2 ಗಂಟೆ ಆಗುತ್ತೆ. ಫೋಕಸ್ ಮೋರ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಡಿರೈವೇಷನ್ಸ್ ಫಾಸ್ಟಾಗಿ ಹೇಳ್ಕೊಟ್ಬಿಡ್ತೀನಿ. ಆಯಿತಾ? a to b ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಏನಾಗುತ್ತೆ ಬೇಸಿಕಲಿ ಎಫ್ ಆಫ್ ಬಿ ಮೈನಸ್ ದಿಸ್ ಇಸ್ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಅಂತ. ಸೊ ಬೇಸಿಕಲಿ ಏನಾಗುತ್ತೆ, ವಾಟ್ ಈಸ್ ಎಫ್, ನಾನು ಪ್ರೀವಿಯಸ್ ಲೆಕ್ಚರ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಡೆಫಿನೇಷನ್ ಪ್ರಾಪರ್ಟೀಸ್ ಆಫ್ ಎಂಟೈರ್ ಡೆಫಿನೆಟಿಕಲ್ಸ್ನ ಐ ಥಿಂಕ್ ವಿತಿನ್ 30 minutes ಹೇಳ್ಕೊಟ್ಟಿದ್ದೀನಿ. ಸೊ ವಾಟ್ ಈಸ್ ಎಫ್ ಆಫ್ ಎಕ್ಸ್ ಅಂದರೆ ಇಟ್ಸ್ ನಥಿಂಗ್ ಬಟ್ ದ ಇಂಟಿಗ್ರೇಷನ್ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಇಂಟಿಗ್ರೇಷನ್ ಇದೆಯಲ್ವಾ, ಅದನ್ನು ನಾವು ಕ್ಯಾಪಿಟಲ್ ಎಫ್ ಆಫ್ ಎಕ್ಸ್ ಅಂತ ಕರಿತೀವಿ. ಜಸ್ಟ್ ಇಟ್ ಈಸ್ ಓಕೆ, ಆಂಟಿ ಡಿರೈವೇಟಿವ್ ಎಫ್ ಆಫ್ ಎಕ್ಸ್. ಸೊ ನಾವು ಏನು ಮಾಡ್ತೀವಿ, ಆಫ್ಟರ್ ಇಂಟಿಗ್ರೇಟಿವ್ ಯು ವಾಂಟ್ ಟು ಪುಟ್ ದ ವ್ಯಾಲ್ಯೂ, ಅಪ್ಪರ್ ಲಿಮಿಟ್ ಬಿ ಅಂತ ಹಾಕ್ತೀವಿ, ಲೋವರ್ ಲಿಮಿಟ್ ಎ ಅಂತ ಹಾಕ್ತೀವಿ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ. ಅರ್ಥ ಆಯ್ತಾ? ನಾನೀಗ ಒಂದು ವೇಳೆ ಬಿ ಮೈನಸ್ ಎ ಅಂತಿದ್ರೆ ಕ್ಯಾನ್ ಐ ಟೇಕ್ ನೆಗೆಟಿವ್ ಔಟ್ ಅಂಡ್ ರೈಟ್ ಎ ಮೈನಸ್ ಬಿ, ಎರಡು ಒಂದೇ ಅಲ್ವಾ. ಬಿ ಮೈನಸ್ ಎ ಇದೆ, ನಾನೇನು ಮಾಡ್ತೀನಿ, ನೆಗೆಟಿವ್ ಆಚೆ ತೊಗೊತೀನಿ. ಬಿ ನೆಗೆಟಿವ್ ಆಚೆ ತೊಗೊಂಡ್ರೆ ಎ ಮೈನಸ್ ಬಿ ಆಗುತ್ತೆ, ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಆಗುತ್ತೆ ಅಲ್ವಾ. ಎಫ್ ಆಫ್ ಬಿ ಎ ಮೈನಸ್ ಬಿ ಅಂದರೆ ಏನು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಅಪ್ಪರ್ ಲಿಮಿಟಿಗೆ ಏನಾಗುತ್ತೆ, ಅಪ್ಪರ್ ಲಿಮಿಟ್ ಎ ಆಗುತ್ತಾ, ಲೋವರ್ ಲಿಮಿಟ್ ಬಿ ಆಗುತ್ತಾ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಸಿಂಪಲ್ ಮಕ್ಕಳ, ಇದು ಇಸ್ ನಥಿಂಗ್ ಇನ್ ಡಿರೈವೇಷನ್ ದಿಸ್. ಅರ್ಥ ಆಯ್ತಾ? ಇಸ್ ಈಸಿ. ಫಸ್ಟು ಅದು ಇದು ಆಯಿತಾ. ಇದಾದಮೇಲೆ ಇದು ಯೂಶಲಿ ಇದು ತುಂಬ ಸಿಂಪಲ್ ಇರುತ್ತೆ, ನಿಮ್ಮ ಬೋರ್ಡ್ಸಲ್ಲಿ ಪ್ರೂಫ್ ಎಲ್ಲ ಕೇಳೋದಿಲ್ಲ.
ಸೊ ಅಂದರೆ ಈ ಪ್ರೂಫ್ಸ್ ಕೇಳೋದಿಲ್ಲ. ಅದಾದಮೇಲೆ ನಂತರ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ನೋಡಿ ಸಿಂಪಲ್. ಎ ಟು ಬಿ ಇದೆಯಾ, ಎ ಟು ಬಿ ಅಂದರೆ ಏನು, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎನಾ. ಅದಾದಮೇಲೆ ಎ ಟು ಸಿ ಏನಾಗುತ್ತೆ, ಬೇಸಿಕಲಿ ಎಫ್ ಆಫ್ ಸಿ ಮೈನಸ್ ಎಫ್ ಆಫ್ ಎನಾ. ಅದಾದಮೇಲೆ ಸಿ ಟು ಬಿ ಏನಾಗುತ್ತೆ, ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಸಿನಾ. ಸೊ ನೀವು ಅದೆಲ್ಲದನ್ನು ಬರ್ಕೊಂಡ್ರೆ ಆಬ್ವಿಯಸ್ಲಿ ಸಿ ಕ್ಯಾನ್ಸಲ್ ಆಗುತ್ತೆ, ಮತ್ತು ನಿಮಗೆ ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎನೇ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಎ ಟು ಬಿ ಇಂಟಿಗ್ರೇಷನ್ ಅಲ್ವಾ. ಯು ಕ್ಯಾನ್ ರೈಟ್ ಆಲ್ವೇಸ್ ಅಲ್ಲ ಮಕ್ಕಳೇ. ಸೊ ಯು ಕ್ಯಾನ್ ರೈಟ್ ನಾನು ಬಿ ಮೈನಸ್ ಎನ ಐ ಕ್ಯಾನ್ ರೈಟ್ ಸಿ ಮೈನಸ್ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಅಲ್ವಾ. ಸೊ ನಾನು ಸಿನ ಬೇಸಿಕಲಿ ಆ್ಯಡ್ ಮಾಡಿ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಬೇಸಿಕಲಿ ಸಿ ಕ್ಯಾನ್ಸಲ್ ಆಗುತ್ತೆ, ಯು ವಿಲ್ ಗೆಟ್ ಬಿ ಆ್ಯಂಡ್ ಮೈನಸ್ ಎ ಇರುತ್ತೆ, ಪಿ ಮೈನಸ್ ಎನೇ ಬರುತ್ತೆ. ಅಂದರೆ ಇಟ್ ಈಸ್ ಕಾಮನ್ ಸೆನ್ಸ್. ಇದು ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟು. ಎಷ್ಟೊಂದು ನಿಮ್ಮ ನೀವು ಸಿ ಇ ಟಿ ಕ್ವಶನ್ ತೊಗೊಂಡ್ರೆ ಈಗಲೂ ನೆನಪಿದೆ, ಈಗ ದೇ ಲಾಸ್ಟ್ ಯು ಇಂಟಿಗ್ರೇಟ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್. ನಮ್ಮ ವ್ಯಾಲ್ಯೂ ಏನೋ ಕೊಟ್ಬಿಡ್ತಾರೆ 9/2 to 1 ಸಮಥಿಂಗ್ ಇದನ್ನು ಕೊಟ್ಬಿಟ್ಟು ಇದೆ ಲಾಸ್ಟ್ ಟು ಇಂಟಿಗ್ರೇಟ್ ಮೇ ಬಿ -3/2 to -1 ಅಂತ ಕೊಟ್ಬಿಟ್ಟು ಈ ಥರ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ನೀವು ಒಂದ್ಸರಿ ಪಿ ವೈ ಕ್ಯೂ ಚೆಕ್ ಮಾಡಿ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಕೊಟ್ಬಿಟ್ಟು ಇಂಟಿಗ್ರೇಟ್ ಮಾಡಿ ಅಂತ ಕೇಳ್ತಾರೆ. ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನು, ಮಾಡ್ಯುಲಸ್ ಫಂಕ್ಷನ್ಸು, ಅದಕ್ಕೆಲ್ಲದಕ್ಕೂ ಈ ಪ್ರಾಪರ್ಟೀಸ್ ಗೊತ್ತಿರಬೇಕು. ಗೊತ್ತಿದ್ರೆ ತುಂಬ ಈಸಿ, ಜಸ್ಟ್ ಯು ಕ್ಯಾನ್ ಡೂ ಇಟ್ ವೆರಿ ಫಾಸ್ಟ್. ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅರ್ಥ ಆಯ್ತಾ. ಸೊ ಎ ಟು ಬಿ ಅನ್ನೋದು ಫಾರ್ ಎಕ್ಸಾಂಪಲ್ ನನಗೆ ಇಂಟಿಗ್ರೇಷನ್ನ ನಾನು -2 to -2 ನೋಡಿ, ನನಗೆ ಐ ವಾಂಟ್ ಟು ಇಂಟಿಗ್ರೇಟ್ ಫ್ರಮ್ -2 to 3. ಸೊ ಐ ಕ್ಯಾನ್ ಇಂಟಿಗ್ರೇಟ್ ಫ್ರಮ್ -2 to -1 ಇಫ್ ಯು ವಾಂಟ್, ಆರ್ -2 to 0 ತೊಗೊತೀನಿ. ಅದಾದಮೇಲೆ ನಾನು 0 ಇಂದ 3 ಇಂಟಿಗ್ರೇಟ್ ಮಾಡ್ತೀನಿ. ಸೊ ಕೆಲವೊಂದು ಸತಿ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್, ಮಾಡ್ಯುಲಸ್ ಫಂಕ್ಷನ್ಸ್, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಂದಾಗ ಪ್ರಾಪರ್ಟಿ ಯೂಸ್ ಮಾಡೋದು ತುಂಬ ಈಸಿಗೆ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ. ಬಿಕಾಸ್ ಅದು ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಇಫ್ ಮಾಡ್ಯುಲಸ್ ಫಂಕ್ಷನ್ ಇಟ್ ಬಿಹೇವ್ಸ್ ಡಿಫರೆಂಟ್ಲಿ. ನೆಗೆಟಿವ್ ಇದ್ದರೆ ಡಿಫ್ರೆಂಟಾಗಿ ಬಿಹೇವ್ ಮಾಡುತ್ತೆ, ಪಾಸಿಟಿವ್ ಇದ್ದರೆ ಡಿಫ್ರೆಂಟ್ ಬಿಹೇವ್ ಮಾಡುತ್ತೆ ಮಾಡ್ಯುಲಸ್ ಫಂಕ್ಷನ್ಸ್. ಅರ್ಥ ಆಯ್ತಾ. ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡೋಕೆ ಈ ಪ್ರಾಪರ್ಟೀಸ್ ಎಲ್ಲ. ನೆಕ್ಸ್ಟು ಇದು ನೆನಪಾಯ್ತಾ ಇಷ್ಟು. ಸೊ ಇದು ನೆನಪಿರ್ಬೇಕು ನಿಮಗೆ. ಸೊ ಅದಾದಮೇಲೆ ಇದು ಯೂಶಲ್ ತುಂಬ ಸಿಂಪಲ್ಲು. ಸೊ ಈ ಡಿರೈವೇಷನ್ಸ್ ಮಕ್ಕಳೇ. ಸೊ ನೋಡಿ ಒಂದು ಸತಿ ನಾನು ಇಲ್ಲಿ ಬರೆದ್ಬಿಟ್ಟಿನಿ, ಇಟ್ಸ್ ವೆರಿ ಸಿಂಪಲ್, ಬಟ್ ನೀವು ಅರ್ಥ ಮಾಡ್ಕೊಂಡು ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನು ಮಾಡೋಕ್ಕೆ ಗೊತ್ತಾ, ಈಗ ವೆರಿ ಸಿಂಪಲ್. ನಾನೇನು ಮಾಡಬೇಕು, ಐ ಹ್ಯಾವ್ ಟು ಪ್ರೂವ್ ಎಫ್ ಆಫ್ ಎಕ್ಸ್ ಜಿ ಎಕ್ಸ್ ಎಸ್. ಎಫ್ ಆಫ್ ಎಕ್ಸ್ ಎಕ್ಸ್ ಏನು ಪ್ರೂವ್ ಮಾಡೋಕ್ಕೆ ನಾನು ಎಫ್ ಆಫ್ ಇದನ್ನು ನಾನು ಪ್ರೂವ್ ಮಾಡಬೇಕಾ. ಅದನ್ನು ಏನು ಪ್ರೂವ್ ಮಾಡಬೇಕು ಅದನ್ನು ಟಿ ಅಂತ ತೊಗೊಂಬಿಡಿ. ನಮ್ಮ ಇಂಟಿಗ್ರೇಷನ್ ರೂಲ್ ಏನು, ಗೋಲ್ಡನ್ ರೂಲು, ನಾನು ಪ್ರತಿ ಲೆಕ್ಚರ್ ಹೇಳ್ತಾ ಇರ್ತೀನಿ. ನಿಮ್ಗೆ ಅದು ಏನು ಕಾಂಪ್ಲಿಕೇಟ್ ಇದೆಯಾ ಅದನ್ನು ಟಿ ಅಂತ ತೊಗೊಂಬಿಡಿ. ರೂಟ್ ಇದೆಯಾ ಅದನ್ನು ಟಿ ಅಂತ ತೊಗೊಳ್ಳಿ. ಆಯಿತಾ. ಸೊ ನಾನು ಟಿ ಅಂತ ತೊಗೊಂಡ, ಅದಾದಮೇಲೆ ಡಿಫ್ರೆನ್ಷಿಯೇಟ್ ಮಾಡಿದೆ ಮತ್ತೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0, ಬಿ ಡಿಫ್ರೆನ್ಸಿಯೇಷನ್ 0, ಮೈನಸ್ ಡಿ ಎಕ್ಸ್ ಇದ್ಕೊಂಡು ಡಿ ಟಿ ಬಂತ. ಮೈನಸ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಡಿ ಎಕ್ಸ್ ಡಿ ಟಿ. ಆಯಿತಾ. ಇದ್ರಲ್ಲಿ ನಾನು ಏನು ಹೇಳಿದೆ ನಿಮ್ಗೆ ಲಾಸ್ಟ್ ಲೆಕ್ಚರ್ ಹೇಳಿದ್ದೀನಿ, ನಾವು ಯಾವತ್ತೇ ಆಗಲಿ ನಾವು ಹ್ಯಾವ್ ಟು ಚೇಂಜ್ ದ ಲಿಮಿಟ್ಸ್ ಚೇಂಜ್ ಮಾಡಬೇಕು. ಬಿಕಾಸ್ ದೀಸ್ ಲಿಮಿಟ್ಸ್ ಎ ಆ್ಯಂಡ್ ಬಿ ಇಸ್ ಫಾರ್ ಎಕ್ಸ್. ಸಿನ್ಸ್ ಐ ಹ್ಯಾವ್ ಟೇಕನ್ ದಿಸ್ ಎ ಮೈನಸ್ ಬಿ ಎಕ್ಸ್ ಎಸ್ ಎಸ್ ಟಿ, ಐ ಹ್ಯಾವ್ ಟು ಚೇಂಜ್ ದ ಲಿಮಿಟ್ಸ್ ನಾವು. ಸೊ ನಾವೇನು ಮಾಡ್ತೀವಿ, ಒಂದು ವೇಳೆ ಎಕ್ಸ್ ಬಂದು ಎ ಇದ್ದರೆ ನಾವು ಎ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಎ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಗೆಟ್ ದ ಬಿ ವ್ಯಾಲ್ಯೂ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು ಬಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ಕ್ಯಾನ್ಸಲ್ ಆಗುತ್ತೆ, ಎ ಬರುತ್ತೆ. ಸೊ ದ ಲಿಮಿಟ್ಸ್ ಎ ಆ್ಯಂಡ್ ಬಿ ಇರೋದು ಬಿ ಆ್ಯಂಡ್ ಎ ಆಗುತ್ತೆ. ನಾವೇನು ಮಾಡ್ತೀವಿ ಈಗ, ವಾಟ್ ಎವರ್ ಇಸ್ ಗಿವನ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ನಾವೇನು ಬೈತಾ ಇದ್ದೀವಿ ಈಗ. ಸೊ ವಾಟ್ ಈಸ್ ದಿಸ್ ವಿಲ್ ಬಿಕಮ್ ನಾವು, ಇದೇನಾಗುತ್ತೆ ಈಗ ಎ ಟು ಬಿ. ಸೊ ನಾನು ಏನು ಬರೀತೀನಿ, ಬೇಸಿಕಲಿ ನಾನು ಇಲ್ಲಿ ಎ ಪ್ಲೇಸಲ್ಲಿ ಬಿ ಬರೀತೀನಿ, ಅದಾದಮೇಲೆ ಬಿ ಪ್ಲೇಸಲ್ಲಿ ಎ ಬರೀತೀನಿ. ಡಿ ಎಕ್ಸ್ ವಿಲ್ ಬಿಕಮ್ ಬೇಸಿಕಲಿ ಡಿ ಟಿ ಆಗುತ್ತೆ, ನಾಟ್ ಜಸ್ಟ್ ಡಿ ಟಿ, ಇಟ್ಸ್ ಮೈನಸ್ ಡಿ ಟಿ. ಸೊ ನಾನು ಮೈನಸ್ ಬರ್ಕೊತೀನಿ ಇಲ್ಲಿ. ಸೊ ದಿಸ್ ಹೌ ಇಟ್ಸ್ ಗೋನ್ ಟು ಕಮ್. ಅಗೇನ್ ನೆಗೆಟಿವ್ ಇದ್ರೆ ಏನು ಮಾಡಬೇಕು, ನಾವು ಆಲ್ರೆಡಿ ಒಂದು ಪ್ರಾಪರ್ಟಿ ಗೊತ್ತಾ ನಮಗೆ. ವೆನ್ ಯು ಇಂಟರ್ಚೇಂಜ್ ದ ಲಿಮಿಟ್ಸ್, ಎ ಟು ಬಿ ಇರೋ ಲಿಮಿಟ್ ನಾವೇನಾದರೂ ಬಿ ಟು ಎ ಮಾಡಿಕೊಂಡ್ರೆ ನೆಗೆಟಿವ್ ಆಗುತ್ತೆ ಸಿಂಬಲ್. ಎ ಟು ಬಿ ಇರೋದು ನಾನು ಏನು ಮಾಡ್ತೀನಿ, ಬಿ ಟು ಎ ಇರೋದನ್ನು ನಾನು ಎ ಟು ಬಿ ಮಾಡ್ಕೊತೀನಿ. ಸೊ ನೆಗೆಟಿವ್ ವಿಲ್ ಬಿಕಮ್ ಅಗೇನ್ ದಸ್ ಒನ್ ಮೋರ್ ನೆಗೆಟಿವ್ ವಿಲ್ ಕಮ್, ದಟ್ ಬಿಕಮ್ಸ್ ನೆಗೆಟಿವ್ ಟು ನೆಗೆಟಿವ್ ಪಾಸಿಟಿವ್. ಅರ್ಥ ಆಗಿಲ್ವಾ. ವೆರಿ ಸಿಂಪಲ್ ನೋಡಿ, ಪ್ರೀವಿಯಸ್ಸು ಇಲ್ಲಿದೆಯಲ್ವಾ. ಇದೇನು ಹೇಳುತ್ತೆ, ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ನ ನಾನು ಬೇಕಾದರೆ ನೆಗೆಟಿವ್ ಆಫ್ ಬಿ ಟು ಎ ಮಾಡ್ಕೊಬೇಕು. ನೆನ್ಪಿಟ್ಕೊಳ್ಳಿ, ಲಿಮಿಟ್ಸ್ ಇದೆಯಲ್ವಾ, ಲಿಮಿಟ್ಸ್ನ ಚೇಂಜ್ ಮಾಡಿದ್ರೆ, ಇಂಟರ್ಚೇಂಜ್ ಮಾಡಿದ್ರೆ ನೆಗೆಟಿವ್ ಸೈನ್ ಬರುತ್ತೆ. ಅರ್ಥ ಆಯ್ತಾ. ಈಗ ಈ ಪ್ರಾಪರ್ಟಿಯಲ್ಲಿ ಲಿಮಿಟ್ಸ್ ಬಿ ಟು ಎ ಇದೆಯಾ, ಈ ನೆಗೆಟಿವ್ ಬಂದು ಡಿ ಟಿಯಿಂದ ಬಂದಿದೆ ನೋಡಿ. ಮೈನಸ್ ಡಿ ಎಕ್ಸ್ ಇಕ್ವಲ್ ಡಿ ಟಿ, ಡಿ ಎಕ್ಸ್ ಇಕ್ವಲ್ ಟು ಮೈನಸ್ ಡಿ ಟಿ. ನಾನು ಏನು ಮಾಡ್ತಾಯಿದ್ದೀನಿ, ಲಿಮಿಟ್ಸ್ ನಂಗೆ ಚೇಂಜ್ ಮಾಡಿದಾಗ ಆಲ್ರೆಡಿ ನೆಗೆಟಿವ್ ಇದೆ, ಒನ್ ಮೋರ್ ನೆಗೆಟಿವ್ ಬರುತ್ತೆ, ನೆಗೆಟಿವ್ ಟು ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಅರ್ಥ ಆಯ್ತಾ. ನಾವು ಎ ಟು ಬಿ ಸೇಮ್ ಥಿಂಗ್ ಯು ಗೋಂಟ್ ರೈಟ್. ಸೊ ಇದು ಪ್ರಾಪರ್ಟಿ 1. ದಟ್ಸ್ ವಾಟ್ ಪ್ರಾಪರ್ಟಿ 1 ಅಂದರೆ ಇಂಟರ್ಚೇಂಜ್ ಮಾಡಿ ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡಿದ್ರೆ, ಸೊ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಇಂಟರ್ಚೇಂಜ್ ಮಾಡಿದ್ರೆ ನೆಗೆಟಿವ್ ಸೈನ್ ಬರುತ್ತೆ.
ನೆಗೆಟಿವ್ ನೆಗೆಟಿವ್ ಪಾಸಿಟಿವ್ ಆಗುತ್ತೆ, ಇದು ಪ್ರಾಪರ್ಟಿವನ್ನು ಯೂಸ್ ಮಾಡ್ತಾ ಇದ್ದೀವಿ. ನೀವು ಇದು ಎಕ್ಸಾಮಲ್ಲಿ ಏನು ಬರೆಯೋದು ಬೇಕಾಗಿಲ್ಲ P1 P2 ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಅದಾದ್ಮೇಲೆ ಏನು ಮಾಡೋದು, ನಿಮ್ಗೆ ಪ್ರಾಪರ್ಟಿ 0 ಏನು ಹೇಳುತ್ತೆ, ಒಂದು ವೇಳೆ ಇಫ್ ಯು ಹ್ಯಾವ್ T and dt I can replace everything with some any variable I want, right? So I'll replace everything with x. So that's how the property is. See, it's very simple. ಇಲ್ಲಿ ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಡೆರಿವೇಷನ್ಗೆ ಏನು ಮಾಡೋಕ್ಕಂದ್ರೆ ನಾವು ಅದು ಯಾವುದೋ ಒಂದನ್ನು ಟಿ ಅಂತ ತೊಗೊತೀವಿ ಆಯಿತಾ. ಎಕ್ಸ್ಗಿರೋ ಲಿಮಿಟ್ಸ್ನ ಟಿಗೆ ಕನ್ವರ್ಟ್ ಮಾಡ್ಕೊತೀವಿ. ಅದಾದಮೇಲೆ ಇದು ಸಬ್ಸ್ಟಿಟ್ಯೂಟ್ ಮಾಡಿ ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ. ಇದು ಕಾಮನ್, ಎಲ್ಲ ಡೆರಿವೇಷನ್ಗೂ ಇದು ಕಾಮನ್ ಆಯಿತಾ. ಕೆಲವೊಂದು ಸರಿ ಯು ಕ್ಯಾನ್ ಸಿ ನಾನಿಲ್ಲಿ ಏನು ತೊಗೊಂಡಿದ್ದೀನಿ, ನಾನು ಎಲ್ಲ NCERT ಪ್ರಕಾರ ಫಾಲೋ ಮಾಡ್ತೀನಿ. NCERTಲಿ ಏನು ಕೊಟ್ಟಿದ್ದರೆ ಡೆರಿವೇಷನು ಅದನ್ನೇ ಹೇಳ್ಕೊಡ್ತೀನಿ. ನಾವು ಈ ರಿವರ್ಸ್ ಕೂಡ ಮಾಡ್ಬೋದು. ನಾನು LHS ತೊಗೊಂಡು ನಾನು RHS ಪ್ರೂವ್ ಮಾಡಿದ್ದೀನಿ. ನಾನಿಲ್ಲಿ ಈ ಕಡೆ ಏನು ತೊಗೊಂಡು LHS ತೊಗೊಂಡಿದ್ದೀನಿ, RHS ಬರ್ತಾ ಇದೆ ಆಯಿತಾ ನಮಗೆ. ಸೊ ಕೆಲವೊಂದು ಕಡೆ ಏನಾಗುತ್ತೆ ಬೇಸಿಕಲಿ, ಸೊ ಇದನ್ನೇ ಡೈರೆಕ್ಟಾಗಿ ಯು ಕ್ಯಾನ್ ಟೇಕ್ ಡೈರೆಕ್ಟ್ಲಿ ಯುವರ್ ನನಗೆ RHS ಕೆಲವೊಂದು ಕಡೆ ಡೈರೆಕ್ಟಾಗಿ RHS ತೊಗೊಬೋದು. ನಾವು ಐ ಕ್ಯಾನ್ ಬೇಕಾದ್ರೆ ಡೈರೆಕ್ಟಾಗಿ A to B ತೊಗೊಂಡು ನಾನು ಆಲ್ರೆಡಿ ಇದಂತೂ ಕಾಮನ್ ಎಲ್ಲದಕ್ಕೂ ಬರೀಲೇಬೇಕು. A + B - x ಪ್ಲೇಸಲ್ಲಿ ನಾನು T ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಡೈರೆಕ್ಟಾಗಿ. ಆ್ಯಂಡ್ ನಾನು dx = -dt ಡೈರೆಕ್ಟಾಗಿ -dt ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ ಆಯಿತಾ. ಆಮೇಲೆ ಏನು ಮಾಡ್ತೀನಿ, ಇಂಟಿಗ್ರೇಟ್ ಮಾಡ್ತೀನಿ. ಸೊ ಐ ಆಮ್ ಟೇಕಿಂಗ್ ನಾವು ದಿಸ್ ಪಾರ್ಟ್, ಇದನ್ನು ತೊಗೊಂಡು ಫಸ್ಟ್ ನಾವೇನು ಬರೀಬೇಕು, ಇದನ್ನು ಬರೀಬೇಕು. ಅದ್ರ ಕೆಳಗಡೆ ಇದನ್ನು ಬರೀಬೇಕು. ಏನಕ್ಕೆ, ಸೇಮೇ ಅಲ್ವಾ. ನಾನು A + B - x ಪ್ಲೇಸಲ್ಲಿ T ಬರೀತಾ ಇದ್ದೀನಿ, dx ಪ್ಲೇಸಲ್ಲಿ dt ಬರೀತೀನಿ, -a to b dt ಸೇಮ್. ಐ ಥಿಂಕ್ ಲಿಮಿಟ್ಸ್ ಚೇಂಜ್ ಆಗುತ್ತಲ್ವ, ಈಗ ಲಿಮಿಟ್ಸ್ ಚೇಂಜ್ ಆಗುತ್ತೆ. ಸಾರಿ, ಬಿ ಇಂದ ಹಿಡಿದು ಲಿಮಿಟ್ಸ್ ಏನಾಗುತ್ತೆ, ಬಿ ಇಂದ ಹಿಡಿದು ಎವರೆಗೂ ಇರುತ್ತೆ ಆಯಿತಾ. ಸೊ ಬಿ ಇಂದ ಹಿಡಿದು ಎವರೆಗೂ ಇರುತ್ತೆ, -ft dt. ಸೇಮ್ ಇದನ್ನು ಈ ರೀತಿ ಬರ್ಕೊತಾ ಇದ್ದೀನಿ. ಅದರಲ್ಲೂ ಅದೇ ಲಾಜಿಕ್ಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಾ. ನನಗೆ ನೆಕ್ಸ್ಟ್ ಸ್ಟೆಪ್ ಇದು ಬಂತ, ಮತ್ತೆ ಇಂಟರ್ಚೇಂಜ್ ಮಾಡ್ತೀನ, ಬಿನೂ ಏನು ಇಂಟರ್ಚೇಂಜ್ ಮಾಡ್ತೀನ, ಆಗೇನು ಮತ್ತೆ ಪಾಸಿಟಿವ್ ನೆಗೆಟಿವ್ ಟು ನೆಗೆಟಿವ್ ಪಾಸಿಟಿವ್ ಬರುತ್ತಾ, ಅಲ್ಲಿಗೆ A to B f of t d ಬರುತ್ತಾ. ಎಫ್ ಆಫ್ ಟಿನ ವಿ ಕ್ಯಾನ್ ಇಂಟರ್ಚೇಂಜ್ ಇಂಟು f of x dx ಅಷ್ಟೇ. ಆ ಥರನೂ ಬರೀಬೋದು. ಐ ಥಿಂಕ್ ಕೆಲವೊಂದು ಸರಿ PUC ಮೇ ಬಿ ನೀವು ಕಾಲೇಜಿಗೆ ಕೆಲಸ ಇದನ್ನು ಟೀಚ್ ಮಾಡ್ಬೋದು. ಎಲ್ಲ ಒಂದೇ. ನಾನೇನು ಬರೀತಾ ಇದ್ದೀನಿ, ಐ ಹ್ಯಾವ್ ಟೇಕನ್ ಡೈರೆಕ್ಟ್ಲಿ ದಿಸ್. ಹೌ ವಿ ಗಾಟ್ ದಿಸ್ ಫ್ರಮ್ ವೇರ್, ಬಿಕಾಸ್ ನಾನೇನು ಬರೀತಾ ಇದ್ದೀನಿ, ಐ ಹ್ಯಾವ್ ಟೇಕನ್ ದಿಸ್. In the place of x, what I am writing, in the place of x, from here what are you going to get, x na ಹಿಂಗೆ ಶಿಫ್ಟ್ ಮಾಡಿ, t na ಈ ಕಡೆ ಶಿಫ್ಟ್ ಮಾಡಿ, I'll get a plus b minus t. In the place of x, I'm writing a plus b minus t. ಅರ್ಥ ಆಯ್ತಾ. ಸೊ ನಾನು ಇದನ್ನು LHS ನ ತಗೊಂಡು ಈ LHS ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಪ್ಲೇಸಲ್ಲಿ a plus b minus t ಬರೀತಾ ಇದ್ದೀನಿ, dx ಪ್ಲೇಸಲ್ಲಿ -dt ಬರೀತಾ ಇದ್ದೀನಿ. ಅರ್ಥ ಆಯ್ತಾ. ಅದಾದಮೇಲೆ ಮೈನಸ್ ಬಂದು ಮತ್ತೆ ಪಾಸಿಟಿವ್ ಆಗುತ್ತೆ. ಏನಕ್ಕೆ, ಲಿಮಿಟ್ಸ್ನ ಇಂಟರ್ಚೇಂಜ್ ಮಾಡ್ತಾ ಇದ್ದೀವಿ. ನೆಗೆಟಿವ್ ಸೈನ್ ಬರುತ್ತೆ, ನೆಗೆಟಿವ್ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಏನು ಮಾಡ್ತಾ ಇದ್ದೀರಿ, ಆ ಟೀನ್ ರೀಪ್ಲೇಸ್ ಮಾಡಿ ಎಕ್ಸ್ ಬರೀತಾ ಇದ್ದೀವಿ. ಬಿಕಾಸ್ ವಿ ಕ್ಯಾನ್ ರೀಪ್ಲೇಸ್ ವಾಟ್ ಎವರ್ ದ ವೇರಿಯಬಲ್ ಯು ವಾಂಟ್. ಇಫ್ ಯುವರ್ ನೇಮ್ ಈಸ್ ಸಮಥಿಂಗ್ ಸಂಜನಾ, ಯು ಕ್ಯಾನ್ ರೈಟ್ ಎಸ್ ಅಂತ. ಇಫ್ ಯುವರ್ ನೇಮ್ ಈಸ್ ಮುನಿರಾಜು, ಯು ಕ್ಯಾನ್ ರೈಟ್ ಎಮ್ ಅಂತ. You can write whatever you want. ಅರ್ಥ ಆಯ್ತಾ. ಸೊ ಯು ಕ್ಯಾನ್ ಆಲ್ವೇಸ್ ಇಂಟರ್ಚೇಂಜ್ ದ ವೇರಿಯಬಲ್ಸ್. ಇದೇ ಸೇಮ್ ಇದನ್ನೇ ಇನ್ನೊಂದು ವೇರಿಯಬಲ್ ಬರೀತಾ ಇದೆ. ಅರ್ಥ ಆಯ್ತಾ. ಇಲ್ಲ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ, ಐ ವಿಲ್ ಟೇಕ್ ದಿಸ್ ಪಾರ್ಟ್, ದೆನ್ ಯು ಸಬ್ಸ್ಟಿಟ್ಯೂಟ್ ಹಿಯರ್ ಎಸ್ ಟಿ, ಇಲ್ಲಿ ಸಬ್ಸ್ಟಿಟ್ಯೂಟ್ ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಅಗೇನ್ ಮತ್ತೆ dx ಪ್ಲಸ್ -dt ಮಾಡಿ, ಮತ್ತೆ ಲಿಮಿಟ್ ಮಾಡಿ, ಇದನ್ನು ಈ ಥರ ಇಂಟರ್ಚೇಂಜ್ ಮಾಡಿ, ಮತ್ತೆ ಪಾಸಿಟಿವ್ ಆಗುತ್ತೆ. ನಿಮ್ಗೆ ಆಗೇನಾಗುತ್ತೆ, a to b f of t dt ಬರುತ್ತೆ, a to b f of x dx. ಅಂದರೆ ನಾನು ಇದನ್ನು ತೊಗೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪು. ಸೊ ಐ ಆಮ್ ಟೇಕಿಂಗ್ LHS, ಐ ಆಮ್ ಕಮಿಂಗ್ ಟು RHS. ಐ ವಿಲ್ ಟೇಕ್ RHS, ಗೋ ಟು LHS, ಎನಿಥಿಂಗ್ ಇಸ್ ಫೈನ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ. ಸೊ NCERT ಪ್ರಕಾರ ಫಾಲೋ ಮಾಡಿ, ತುಂಬ ಈಸಿ ಅನಿಸುತ್ತೆ. ಇದು ಅರ್ಥ ಆದರೆ ಇದು ಈಸಿ. ವಿಡಿಯೋ ಪಾಸ್ ಮಾಡಿ, ಫಸ್ಟ್ ನೀವೇ ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿ ಸೊಲ್ಯೂಷನ್ ನೋಡಬೇಡಿ, ಡೋಂಟ್ ಸಿ ಸೊಲ್ಯೂಷನ್, ಟ್ರೈ ಯುವರ್ ಸೆಲ್ಫ್. ನಾನು ಏನು ಹೇಳಿದ್ರು ಅದನ್ನೇ ಟ್ರೈ ಮಾಡಿ. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಬೇಕಾ. ಈಗೇನು ಮಾಡ್ತೀರಾ, 0 to a f of x dx, 0 to a f of into a minus x dx ಇದೆಯಾ. ನಾವೇನು ಮಾಡೋಕ್ಕೆ ಬೇಸಿಕಲಿ ಸೇಮ್ ಅದೇ, a minus x ನ t ಅಂತ ತೊಗೊಂತೀವಿ, -dx dt ವೇರಿಯೇಬಲ್ಸ್ ಆಮೇಲೆ ಚೇಂಜ್ ಮಾಡ್ತೀವಿ. ವೆನ್ x is equal to 0, ಇಲ್ಲಿ 0 ಇದೆಯಾ, 0 ಹಾಕಿದ್ರೆ t is equal to a ಆಗುತ್ತಾ. ವೆನ್ x is equal to a ಹಾಕಿದ್ರೆ ಇಲ್ಲಿ 0 ಆಗುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಐ ಆಮ್ ಟೇಕಿಂಗ್ ದ RHS ಸೈಡ್. ನಾನು RHS ತೊಗೊತಾ ಇದ್ದೀನಿ, ಸಾರಿ ಇದನ್ನು ತೊಗೊತಾ LHS ಇದನ್ನು ತೊಗೊತಾ ಇದ್ದೀನಿ. LHS ಪ್ಲೇಸಲ್ಲಿ ಏನು ಮಾಡ್ತಾ ಇದ್ದೀನಿ, ಎಕ್ಸ್ ಪ್ಲೇಸಲ್ಲಿ a minus x is equal to t. What about x is equal to, x becomes a minus t. a minus t ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಲಿಮಿಟ್ಸ್ ಚೇಂಜ್ ಇದೆಯಾ,
ಎ ಟು ಝೀರೋ ಇದೆಯಾ, ಎ ಟು ಝೀರೋ ಬರೀತಾ ಇದ್ದೀನಿ. ಡಿ ಎಕ್ಸ್ ಮೈನಸ್ ಡಿ ಎಕ್ಸ್ ಇಸ್ ಡಿ ಟಿ, ಸೊ ಡಿ ಎಕ್ಸ್ ಪ್ಲೇಸಲ್ಲಿ ಮೈನಸ್ ಡಿ ಟಿ ಬರೀತಾ ಇದೆ, ಸೊ ಮೈನಸ್ ಇಲ್ಲಿ ಬರ್ತಾ ಇದೆ. ದೆನ್ ಅಗೇನ್ ಐ ಆಮ್ ಇಂಟರ್ಚೇಂಜಿಂಗ್ ದ ಲಿಮಿಟ್ಸ್, ಸೊ ನೆಗೆಟಿವ್ ಇಂಟು ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಎ ಮೈನಸ್ ಟಿ ಡಿ ಟಿ ಬರುತ್ತೆ, ಟಿನ ಎಕ್ಸ್ ಮಾಡ್ತಾ ಇದೆ ಅಷ್ಟೇ. ನೋಡಿ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಇದನ್ನು ಎಷ್ಟೊತ್ತು ಬರೆಯೋದು ಈಸಿ ಅಲ್ವಾ? ಇಸ್ ಈಸಿ, ಆಲ್ವೇಸ್ ಆಲ್ ಆರ್ ಈಸಿ, ಇಟ್ಸ್ ನಾಟ್ ಡಿಫಿಕಲ್ಟ್. ಇದನ್ನು ಎರಡು ಅರ್ಥ ಆಯ್ತಾ? ನೆಕ್ಸ್ಟ್ ಡಿರೈವೇಷನ್ ಇನ್ನೂ ಅದು ಈಸಿನೇ. ನೋಡಿ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಡಿರೈವೇಷನ್ ನಾವು, ಆಯಿತಾ? ಇದು ಈಸಿ. ಏನು ಮಾಡೋಕ್ಕಿದು? ಹಿಯರ್ ಟು 2a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇದೆಯಾ, ಆಯಿತಾ? ಇದು ನಾನು ಹಿಂಗೆ ಇಷ್ಟು ಪ್ರೂವ್ ಮಾಡಬೇಕು. ಓಕೆ, ದಿಸ್ ವಾಟ್ ಐ ಹ್ಯಾವ್ ಟು ಪ್ರೂವ್ ಇಟ್. ನಾವೀಗ 0 to 2 ಇಲ್ಲಿ ಎರಡು ಸ್ಪ್ಲಿಟ್ ಮಾಡಬೇಕಂತ ಗೊತ್ತಾಗ್ತಾ ಇದೆ. ನಾನೇನು ಮಾಡ್ತೀನಿ, 0 to 2a ಸ್ಪ್ಲಿಟ್ ಮಾಡ್ತೀನಿ. ಈಗ ಐ ಆಮ್ ಗೋಯಿಂಗ್ ಟು ಸ್ಪ್ಲಿಟ್ ಇಟ್. ಏನು ಸ್ಪ್ಲಿಟ್ ಮಾಡೋಣ? 0 to a ಅಗೇನ್ a to 2a ಅಲ್ವಾ? ನೀವೀಗೇನು ಇಂಟಿಗ್ರೇಟ್ ಮಾಡಬೇಕು? ನೀವು 0 to 2a ಹೋಗ್ಬೇಕಂತ ಹೇಳಿದ್ರೆ 0 to aಗೆ ಹೋಗಿ, ಅದಾದಮೇಲೆ a to 2aಗೆ ಹೋಗಿ. ಅರ್ಥ ಆಯ್ತಾನ? ಈಗ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರು ಟು ಮಡಿಕೇರಿಗೆ ಹೋಗ್ಬೇಕಂತ ಹೇಳಿದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗಿ, ಮೈಸೂರಿಂದ ಮಡಿಕೇರಿಗೆ ಹೋಗಿ. ಅರ್ಥ ಆಗಿದೆ ಕ್ಲಿಯರಾಗಿ? ಸೊ ಆ ಥರ ಇದು ಸೇಮ್, ಯು ಕ್ಯಾನ್ ಗೋ ಇನ್ ಸೇಮ್, ಐ ಮೀನ್ ಬಿಟ್ವೀನ್ ಅಂತ. ಅಗೇನ್ ಯು ಟು ಗೋ ಇನ್ ಸೇಮ್ ಆರ್ಡರ್. ದ ಎ ಶುಡ್ ಬಿ ಇನ್ ಬಿಟ್ವೀನ್ ಎ ಆ್ಯಂಡ್ 2a. ಅಫ್ಕೋರ್ಸ್ ಐ ಕಾಂಟ್ ಟೇಕ್ ದಿಸ್ ಎಕ್ಸಾಂಪಲ್ ಮೈಸೂರು ಬಿಕಾಸ್ ಎಂತಕ್ಕೆ ಅದು ಸ್ಟ್ರೈಟ್ ಲೈನ್ ಇರಬೇಕು. ಈ ಶುಡ್ ಬಿ ಸ್ಟ್ರೈಟ್ ಲೈನ್. ಸಪೋಸ್ ಇಫ್ ಯು ಕ್ಯಾನ್ ಸೇ ನೋ ಸರ್, ನನಗೆ ಕನಕಪುರ ಹೋಗ್ತೀನಿ, ಆಮೇಲೆ ಹೋಗ್ತೀನಿ ಮೈಸೂರಿಗೆ, ಹಂಗೆ ಹೋಗ್ಬೋದು. ಸೊ ನಾಟ್ ಲೈಕ್ ದ್ಯಾಟ್. ಬೇಸಿಕಲಿ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ವೆನ್ ಸ್ಟ್ರೈಟ್ ಲೈನ್ 0 ಇದೆ, ಎ ಇದೆ, 2a ಇದೆ, ಆರ್ ಇದ್ರ ಬಿಟ್ವೀನ್ ಇನ್ನೇನೋ ಇಲ್ಲೇನೋ 1.5a ಇದೆ. ಯು ಕ್ಯಾನ್ ಗೋ ವೇರ್ ಎವರ್ ಯು ವಾಂಟ್, ದೆನ್ ಯು ಕ್ಯಾನ್ ಗೋ 0 to a, ದೆನ್ a to 2a ಅಲ್ವಾ? ಸೊ ನೀವೇ ನಿಮ್ಗೆ ಅರ್ಥ ಆಗಿದೆ ಇದು. ಸೊ 0 to a ಬಂದುಬಿಟ್ಟು 0 to a ಅಂತ ಬರೀಬೋದು, ಮತ್ತು a to 2a ಅಂತ ಬರೀಬೋದಾ? ಆ್ಯಸ್ ಪರ್ ದ ಪ್ರಾಪರ್ಟಿ ನಂಬರ್ 3 ಪಿ, ಐ ಥಿಂಕ್ P2 ಅನ್ಸುತ್ತೆ. ಅದು ನೆನ್ಪಿಟ್ಕೊಂಡು, P2 ಗೀಟ್ ಎಲ್ಲ ನಮ್ಗೆ ನೆನಪಿರೋದಿಲ್ಲ. ಸೊ ಏನು ಮಾಡೋದು ಸಿಂಪಲ್ ಆಗಿ, 0 to a to b ಇದ್ದರೆ, a to b ಇದ್ದರೆ a to c ಪ್ಲಸ್ c to b ಅಂತ ಬರ್ಕೊಬೋದು. ಸೊ a 0 to a to 2a ಅಂತ ಬರ್ಕೊಂಡ್ರ. ಅದಾದಮೇಲೆ ಇದು ಫಸ್ಟ್ ಅಂತೂ ಹೀಗೆ ಇದೆಯಾ, ಇದೇನು ಚೇಂಜ್ ಮಾಡಿಸ್ಬೇಕಾಗಿಲ್ವಾ? ಬೇಡ. ಸೆಕೆಂಡ್ ಚೇಂಜ್ ಮಾಡಬೇಕಾ? ಅವರೇ ಹೇಳ್ತಾ ಇದ್ದಾರೆ 2a - x ಕ್ಯಾಲ್ಕುಲೇಟ್ ಮಾಡಿ ಅಂದ್ಬಿಟ್ಟು ಕ್ವಶನೆಲ್ಲ ಕೊಟ್ಟಿದ್ದಾರೆ. ಸೊ 2a - x ಟಿ ಅಂತ ತಗೊಳ್ಳಿ, ಡಿಫ್ರೆನ್ಷಿಯೇಟ್ ಮಾಡಿ, dx = dt ಬರುತ್ತೆ. ಆಮೇಲೆ ಏನು ಮಾಡಬೇಕು? ಲಿಮಿಟ್ಸನ್ನು ಚೇಂಜ್ ಮಾಡಿ, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಿ ವಾಪಸ್ ಅದರಲ್ಲಿ, ಮತ್ತೆ ವೇರಿಯೇಬಲ್ಸನ್ನು ಚೇಂಜ್ ಮಾಡಿ, ಮುಗೀತು. ಅದೇ ಪ್ರೊಸೀಜರ್. ಏನು ಮಾಡೋಕ್ಕೀಗ? 2a - x dt = -dx ಬರುತ್ತೆ, ಆರ್ dx = -dt, ಎನಿಥಿಂಗ್ ಯು ಕ್ಯಾನ್ ರೈಟ್. ಆಮೇಲೆ ಏನು ಮಾಡಬೇಕು? x = a ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ t = a ಬರುತ್ತಾ? x ಬಿಕಾಸ್ ಇಲ್ಲಿ ಬಂದು a to 2a ಇದೆ, ದ ಲಿಮಿಟ್ಸ್ ಆರ್ a to 2a. x = a ಮಾಡಿದ್ರೆ t = a ಬರುತ್ತೆ. x = 2a ಸಬ್ಸ್ಟಿಟ್ಯೂಟ್ ಮಾಡಿ, t = 0 ಬರುತ್ತೆ. ಆಯಿತಾ? ಸೊ ಫಸ್ಟ್ ಟರ್ಮಲ್ಲಿ ನಾನು ಏನೂ ಚೇಂಜ್ ಮಾಡ್ತಾ ಇಲ್ಲ, ಫಸ್ಟ್ ಟರ್ಮ್ ಹಾಗೇ ಇಡೋಣ. ಸೆಕೆಂಡ್ ಟರ್ಮ್ ಮಾತ್ರ I2 ಮಾತ್ರ ತೊಗೊತಾ ಇದ್ದೀನಿ. ನನಗೆ ಸೆಕೆಂಡ್ ಟರ್ಮ್ ಏನು ಪ್ರೂವ್ ಮಾಡಬೇಕು? ಇದನ್ನು ಪ್ರೂವ್ ಮಾಡಬೇಕು. ಆಯಿತಾ? ಸೊ ಸೆಕೆಂಡ್ ಟರ್ಮ್ a to 2a ನೋಡು, ವಿ ಕ್ಯಾನ್ ರೈಟ್ a to 2a ಆಸ್ ಮೈನಸ್. ಸೊ ವೈ? ಬಿಕಾಸ್ a to 2a. ಸೊ ಐ ಆಮ್ ಟೇಕಿಂಗ್ ಸೆಕೆಂಡ್ ಟರ್ಮ್. ಇಫ್ ಯು ಕ್ಯಾನ್ ರೈಟ್ ಒನ್ ಮೋರ್ ಸ್ಟೆಪ್. ನೀವು ಸೆಕೆಂಡ್ ಟರ್ಮ್ನ ತೋರಿಸ್ಬೋದು ಬೇಕಾದ್ರೆ. ಯು ಕ್ಯಾನ್ ರೈಟ್ ಹೌ ಬಿಗ್ ಯು ವಾಂಟ್. 0 to a ಎಫ್ ಆಫ್ 2a - x ಇದೆಯಾ, dx ಇದೆಯಾ? ನಾನೇನು ಮಾಡ್ತಾ ಇದ್ದೀನಿ? ಸೊ 2a - x ಇರೋ ಪ್ಲೇಸಲ್ಲಿ ವಾಟ್ ಇಸ್ ಮೈ ಸಬ್ಸ್ಟಿಟ್ಯೂಷನ್ ವಾಸ್? My substitution was 2a - x is t. So what is x becomes now? X is equal to 2a - t ಆಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ? ಆಮೇಲೆ ಲಿಮಿಟ್ಸ್ ಏನಿದೆ ಇಲ್ಲಿ? ಸೊ ಲಿಮಿಟ್ಸ್ ಆರ್ ಫ್ರಮ್ a to 0 ಇದೆ. ಸೊ a to 0 ಇದೆಯಾ? ಸೊ ಎಫ್ ಆಫ್ 2a - t ಬರೀತಾ ಇದ್ದೀನಿ. dx ಪ್ಲೇಸಲ್ಲಿ -dt ಬರುತ್ತೆ, ಆ ಮೈನಸ್ ಇಲ್ಲಿ ಬರೀತೀನಿ, -dt ಬರುತ್ತೆ. ಸೊ ದಿಸ್ ವಾಟ್ ಐಮ್ ಗೆಟ್. ಸೊ ಮೈನಸ್ 0 to a ಎಫ್ ಆಫ್ 2a - t ಇಂಟು dt. ಆಮೇಲೆ ಏನು ಮಾಡಬೇಕು? ಲಿಮಿಟ್ಸ್ನ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಅದು ಪಾಸಿಟಿವ್ ಆಗುತ್ತೆ. a to 0 ಇರೋದು 0 to a ಆಗುತ್ತೆ. ಆಮೇಲೆ ಏನು ಮಾಡಬೇಕು? ಡಿ ಇರೋದು x ಅಂತ ಬರೀಬೇಕು, ಮುಗೀತು. ಅದಾದ ಲಾಸ್ಟ್ ಇನ್ನೊಂದು ಸ್ಟೆಪ್ಪಲ್ಲಿ ಬರೆದ್ಬಿಡಿ. ಇದೆ 4 0 to 2a ದಿಸ್ ಇಸ್ ನಥಿಂಗ್ ಬಟ್ ದಿಸ್ ಅಂತ. ಇನ್ನೊಂದು ಸ್ಟೆಪ್ಪಲ್ಲಿ ಈಗ I2 ಬಂತಲ್ಲ ನಿಮಗೆ. ಸೊ I2 ದಿಸ್ ಪಾರ್ಟ್ ವಿ ಪ್ರೂವ್ಡ್ ಇಟ್ ಆಸ್ 0 to a ಎಫ್ ಆಫ್ 2a - x ಇಂಟು dx. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಯು ಕ್ಯಾನ್ ರೈಟ್ 0 to a ಎಫ್ ಆಫ್ x dx, ಹೆನ್ಸ್ ಇಸ್ ಈಕ್ವಲ್ ಟು 0 to a ಎಫ್ ಆಫ್ x ಪ್ಲಸ್ ದಿಸ್ ಒನ್, ಹೆನ್ಸ್ ಪ್ರೂವ್ಡ್. ನೀವು ಯಾವುದೇ ಪ್ರೂಫ್ ಬರೆದಾದ್ಮೇಲೆ ಐ ಹೆನ್ಸ್ ಪ್ರೂವ್ಡ್ ಅಂತ ಬರೆದ ಯು ವಿಲ್ ಗೆಟ್ ದಟ್ ಹ್ಯಾಪಿನೆಸ್. ಫೈನಲಿ ಐ ಪ್ರೂವ್ಡ್, ಐ ಗೆಟ್ ಫುಲ್ ಮಾರ್ಕ್ಸ್ ಬರುತ್ತೆ ಅಂದ್ಬಿಟ್ಟು. ಆಯಿತಾ? ಈ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇಸ್ ವೆರಿ ಸಿಂಪಲ್. ಸೇಮ್ ಪ್ರೊಸೀಜರ್ ಮಕ್ಕಳೇ, ಸೇಮ್ ಪ್ರೊಸೀಜರ್.
ಪ್ರೀವಿಯಸ್ ಕ್ವಶನ್ಸ್ ಏನು ಮಾಡೋದು ಅದೇ ಪ್ರೊಸೀಜರ್. 2a - x ಟಿ ಅಂತ ತೊಗೊಳ್ತೀರಾ, ಲಿಮಿಟ್ಸ್ನ ಚೇಂಜ್ ಮಾಡ್ತೀರಾ, ಅದು ನೆಗೆಟಿವ್ ಬರುತ್ತೆ, ಅದು ಉಲ್ಟಾ ಮಾಡ್ತೀರಾ, ಆ ಟಿ ಪ್ಲಸಲ್ಲಿ ಎಕ್ಸ್ ಬರೀತೀರಾ ಅಷ್ಟೇ. ಅದೇ ಪ್ರೊಸೀಜರ್. ಈಗ ಏನು ಮಾಡೋಕ್ಕೋ ಇದಕ್ಕೂ ಅದೇ ಪ್ರೊಸೀಜರ್ ನೋಡಿ. ಇದೇನಿದೆಯಲ್ವಾ, ಇದು ಅಗೇನ್ ಮತ್ತೆ ಇದು ಸ್ಪೆಷಲ್ ಕೇಸ್. ಇಲ್ಲೇನಿದೆ 0 to f of a 2a - x ಇದೆಯಾ. ಒಂದು ವೇಳೆ ಈ f of 2a - x ಅನ್ನೋದು ಒಂದು ವೇಳೆ ಈ f of 2a - x is equal to f of x. If it is equal to f of x, then what will happen? f of x ಬರ್ತಾ ಇಲ್ಲಿ 0 to f of x, 0 to f of x, 2 times of 0 to f of x ಅಲ್ವಾ. ಒಂದು ವೇಳೆ ಇದೇನಾದರೂ ನೆಗೆಟಿವ್ ಇದ್ದರೆ ಹಾಗೇನಾಗುತ್ತೆ, 0 to a ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತೆ, ಮೈನಸ್ ಎಫ್ ಆಫ್ ಎಕ್ಸ್, ಇದು ಮೈನಸ್ಸು ಅದು ಪ್ಲಸ್, 0 ಎರಡು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ. ಅರ್ಥ ಆಯ್ತಾ. ಈಗ ನಾವಿಲ್ಲಿ ನೋಡಿದ್ರೆ ಅದೇ ಎಫ್ ಆಫ್ ಎ 2a - x ಇದ್ದರೆ ಒಂದು ಎಫ್ ಆಫ್ ಎಕ್ಸ್ ಇದ್ದರೆ ಟ್ವೈಸ್ ಬರುತ್ತೆ, ನೆಗೆಟಿವ್ ಇದ್ದರೆ 0 ಬರುತ್ತೆ. ಅರ್ಥ ಆಯ್ತಾ. ಇದರಲ್ಲಿ ಏನು ಪ್ರೂಫ್ ಇಲ್ಲ, ಆ ಥರ ಸೇಮ್ ಪ್ರೀವಿಯಸ್ ಪ್ರೂಫ್ ಏನಿದೆಯೋ ಅದೇ ತೊಗೊಬೇಕು, ಎರಡು ಕೇಸ್ ಬರೀಬೇಕಷ್ಟೆ. ಸೊ ನಾವೇನು ಬರೀತೀವಿ ಪ್ರೀವಿಯಸ್ಲಿ, ಸೊ 0 to 2a f of x dx ಇದೆಯಾ ನಮ್ಗೆ ಗೊತ್ತಿರು. ಸೊ ವಿ ನೋ 0 to 2a f of x ಕ್ಯಾನ್ ಬಿ ರಿಟರ್ನ್ ಆಸ್ 0 to a f of x dx. 0 to 2a ಹೋಗ್ಬೇಕು, ನಾನು 0 ಇಂದ 2aಗೆ ಹೋಗಬೇಕು, 0 to a ದೆನ್ a to 2a f of x dx. ನನಗೇನು ಮಾಡಬೇಕು, a to 2a f of x dx ನ ಐ ಹ್ಯಾವ್ ಟು ಕನ್ವರ್ಟ್ ಇಂಟು 2a - x. ಇಟ್ಸ್ ಅಗೇನ್ ಸೇಮ್ ಥಿಂಗ್, ಸೇಮ್ ಕ್ವಶನ್. ಅವರೇ ಕೊಟ್ಟೆ 2a - x ಅಂತ, ಇರೋ 2a - x is equal to t. ಆಯಿತಾ. ಆಮೇಲೆ ಏನು ಮಾಡಬೇಕು, ಅದೇ ಮತ್ತೆ a to 2a ಇದೆಯಾ, a ಸಬ್ಸ್ಟಿಟ್ಯೂಟ್ ಮಾಡಿ ಟಿ ಎ ಬರುತ್ತಾ, ಮತ್ತು 2a ಸಬ್ಸ್ಟಿಟ್ಯೂಟ್ ಮಾಡಿ 0 ಬರುತ್ತಾ, ಮತ್ತೆ ಸೊ ವಾಟ್ ಎವರ್ ದಿಸ್ ಪಾರ್ಟ್ ಇದನ್ನೇನು ಚೇಂಜ್ ಮಾಡ್ತಾ ಇಲ್ಲ. ಇದನ್ನು ಮತ್ತೆ ನಾವೇನು ಬರೀತೀವಿ, ಸೊ ವಿ ಹ್ಯಾವ್ ಅಗೇನ್ ಇಲ್ಲ ಬರ್ದಿಲ್ಲ, ಡಿ ಎಕ್ಸ್ ಮೈನಸ್ ಡಿ ಎಕ್ಸ್ ವಿಲ್ ಬಿ ಡಿ ಟಿ, ಡಿ ಟಿ ಇಸ್ ಈಕ್ವಲ್ ಟು ಮೈನಸ್ ಡಿ ಎಕ್ಸ್. ನಾವೇನು ಮಾಡ್ತೀವಿ, ಡಿ ಟಿ ಪ್ಲೇಸ್ ಡಿ ಎಕ್ಸ್ ಪ್ಲೇಸಲ್ಲಿ ಮೈನಸ್ ಡಿ ಟಿನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಮೈನಸ್ ಇಲ್ಲಿ ಬರುತ್ತೆ, ಮೈನಸ್ ಇಲ್ಲಿ ಬರುತ್ತೆ. ಈ ಎ ಪ್ಲೇಸಲ್ಲಿ ವೆನ್ ಯು ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಟಿ ಇಸ್ ಈಕ್ವಲ್ ಟು ಎ, ಸೊ ಐ ಆಮ್ ಗೆಟಿಂಗ್ ಎ. when you substitute x is equal to 2a, I am getting 2a minus 2a is 0, I am getting 0. So it's a to 0. ಆಮೇಲೆ ಏನು ಮಾಡಬೇಕು, ಉಲ್ಟಾ ಮಾಡಬೇಕು. ಸೊ ಇಟ್ ಬಿಕಮ್ಸ್ a to 0, ಮೈನಸ್ ಇದು ಮತ್ತೆ ಪ್ಲಸ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಅಲ್ಲಿ ಏನು ಟಿ ಇದೆ ಅಲ್ಲಿ ಎಕ್ಸನ್ನು ಬರ್ಕೊಬೇಕು. ಸೇಮ್ ಪ್ರೀವಿಯಸ್ ಪ್ರೂಫೇ, ಈ ಅರ್ಧ ಪ್ರೂಫ್ ಪ್ರೀವಿಯಸ್ ಪ್ರೂಫೇ, ಅದು ಏನು ಸ್ಪೆಷಲ್ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ 0 to f of x dx ಇಕ್ವಲ್ ಟು ಈ ಥರ ಬಂತು ಅಂತ. ಮತ್ತು ಒಂದ್ಸರಿ ಈ ಥರ ಇಫ್ ದೇ ಆಸ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಇನ್ ಎಕ್ಸಾಮ್, ಅವ್ರು ಯೂಶ್ವಲಿ ಏನು ಮಾಡ್ತಾರೆ ಅಂತೇಳಿ ನಿಮ್ಗೆ ಸಿಂಪಲ್, ಯಾಕಂದರೆ ಸ್ವಲ್ಪ ಎಕ್ಸ್ಟ್ರಾ ಸ್ಟೆಪ್ ಬರೀಬೇಕಲ್ವಾ. ಸಿನ್ಸ್ ಯು ಹ್ಯಾವ್ ಟು ರೈಟ್ ಮೋರ್ ಸ್ಟೆಪ್ಸ್, ಕ್ವಶನ್ ಸಿಂಪಲಾಗಿ ಕೊಡ್ತಾರೆ. ಅಲಾಂಗ್ ವಿತ್ ದ ಪ್ರೂಫ್ ದೇ ಆಸ್ಕ್ ಯು ಟು ಪ್ರೂವ್ ಸಮಥಿಂಗ್ ಎಲ್ಸ್ ಆರ್ ಫೈಂಡ್ ಸಮಥಿಂಗ್ ಎಲ್ಸ್, ಎವ್ಯಾಲ್ಯೂಯೇಟ್ ಸಮಥಿಂಗ್ ಎಲ್ಸ್. ದಟ್ ವಿಲ್ ಬಿ ವೆರಿ ಸ್ಮಾಲ್ ಕ್ವಶನ್ಸ್. ಅರ್ಥ ಆಯ್ತಾ. ಸೇಮ್ ಅದೇ ರೀತಿ ಬಂತ ಸ್ಪೆಷಲ್ ಕೇಸ್. ವಾಟ್ಸ್ ಅ ಕೇಸ್, ಇಫ್ ಎಫ್ ಆಫ್ ಎ 2a - x is equal to f of x, so if I substitute this f of x place in the place of 2a minus x, in this place if I substitute, in this equation if I substitute, and ಎರಡು ಆ್ಯಡ್ ಅಪ್ ಆಗುತ್ತೆ, 2 times of 0 to f of x ಬರುತ್ತೆ. ನೆಗೆಟಿವ್ f of x ಹಾಕಿದ್ರೆ ಎರಡು ಸಬ್ಟ್ರಾಕ್ಟ್ ಆಗುತ್ತೆ, ದಿಸ್ ಮೈನಸ್ ದಿಸ್ 0 ಆಗುತ್ತೆ, ದೇಫ್ ಎರಡು ಕ್ಯಾನ್ಸಲ್ ಆಗಿ 0 ಬರುತ್ತೆ. ಅರ್ಥ ಆಯ್ತಾ. ನಿಮ್ಗೆ ಅನಿಸ್ತಾ ಇಲ್ವಾ, ಏನು ಸರ್ ಮಾಡಿದ್ದೀನೇ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿವರೆಗೂ ಎಲ್ಲ ಡೆರಿವೇಷನ್ ಅದೇ ಮಾಡ್ತಾ ಇದ್ದೀವಿ. ಈಸಿ, ಕನ್ಫ್ಯೂಸ್ ಮಾಡ್ಕೊಬೇಡಿ, ಆರಾಮಾಗಿ ಒಂದು ಬುಕ್ ತೊಗೊಂಡು ಬರ್ಕೊಳ್ಳಿ ಎಲ್ಲ ಕ್ಲೀನಾಗಿ. ನಾನು ಯಾವ ರೀತಿ ಬರ್ದೀನೋ ಅದೇ ರೀತಿ ಕ್ಲಿಯರಾಗಿ ಬರ್ಕೊಂಡು ಹೋಗಿ, ಒಂದೇ ಒಂದು ಸಲ ರಿವಿಷನ್ ಮಾಡ್ಕೊಂಡು ಹೋಗಿ ಎಕ್ಸಾಮಲ್ಲಿ ನೀವು ಆರಾಮಾಗಿ ಮಾಡ್ಬೋದು. ಅರ್ಥ ಆಯ್ತಾ. ಮಗ್ಗಪ್ ಮಾಡಿಸ್ಬೇಕಾಗಿಲ್ಲ, ಯು ಡೋಂಟ್ ಹ್ಯಾವ್ ಟು. ಮ್ಯಾಥ್ಸ್ನ ಯಾರನ್ನೇ ಮಗ್ಗಪ್ ಮಾಡ್ತಾರೆ. ಮೈನಸ್ ಎ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಆರ್, ಅಗೇನ್ ಇದು ಅದೇ ಗೋಳು, ಸೇಮ್ ಅದೇ 2 to a ಎಫ್ ಆಫ್ ಎಕ್ಸ್ ಈವನ್ ಆಗಿದ್ರೆ, ಈವನ್ ಆ್ಯಂಡ್ ಆಡ್ ಫಂಕ್ಷನ್ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಲೇಬೇಕು. ಈವನ್ ಫಂಕ್ಷನ್ ಟ್ರಿಗ್ನಾಮೆಟ್ರಿಕ್ f of minus x is equal to minus f of x. ಫಾರ್ ಎಕ್ಸಾಂಪಲ್ ಕಾಸ್ ಎಕ್ಸ್ ಅನ್ನೋದು ಈವನ್ ಫಂಕ್ಷನ್, ಸೈನ್ ಎಕ್ಸ್ ಅನ್ನೋದು ಆಡ್ ಫಂಕ್ಷನ್. ಅರ್ಥ ಆಯ್ತಾ. ಸೊ ಸೈನ್ ಎಕ್ಸ್ ಫಾರ್ ಎಕ್ಸಾಂಪಲ್ ನೀವು ಕಾಸ್ ಆಫ್ ಮೈನಸ್ ಎಕ್ಸ್ ಅಂತ ಹಾಕಿದ್ರೆ, ನೀವು ಟ್ರಿಗ್ನಾಮೆಟ್ರಿ ಗೊತ್ತಿರಲೇಬೇಕು. ಇದೆಲ್ಲ ಬೇಸಿಕ್ಸು. ನಿಮ್ಮ ಈ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾರೆ, ಕಾಸ್ ಆಫ್ ಮೈನಸ್ ಎಕ್ಸ್ ಕಾಸ್ ಎಕ್ಸು, ಅದೇ ಎಲ್ಲದಕ್ಕೂ ಇಂಪಾರ್ಟೆಂಟ್. ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಸೈನ್ ಇಸ್ ಬೇಸಿಕಲಿ ಆಡ್ ಫಂಕ್ಷನ್, ದಿಸ್ ಅನ್ ಈವನ್ ಫಂಕ್ಷನ್. ವಾಟ್ ಈಸ್ ಈವನ್ ಫಂಕ್ಷನ್ ಸರ್? ಈವನ್ ಅಂದರೆ ಏನಪ್ಪ? ಸ್ಕ್ವೇರ್ ಅಲ್ವಾ. ಈವನ್ ಅಂದರೆ ಏನು? ಸ್ಕ್ವೇರಾ. ಸೊ ಸ್ಕ್ವೇರ್ ಬೇಸಿಕಲಿ 2 ಅಂತ, ಸ್ಕ್ವೇರ್ ಅಂತಲ್ಲ, 2 4 ಅಂತ. ಈಗ ನಾನು ಯಾವುದೇ ನೆಗೆಟಿವ್ ನಂಬರ್ನ 2 ಸತಿ ಮಾಡಿದ್ರೆ ಪಾಸಿಟಿವ್ ಆಗುತ್ತಾ? ಆಯಿತಾ. ನೆಗೆಟಿವ್ ನಂಬರ್ನ ಅದೇ ರೀತಿ ನೀವು ಆಡ್ ಅಂತಿದ್ದಾಗ -1 to the power of ಕ್ಯೂಬ್ ಮಾಡಿದ್ರೆ ನೆಗೆಟಿವ್ ಬರುತ್ತಾ?
ಅಲ್ಲ ಅದರಿಂದ ಈವನ್ ನಾನು ಆಡ್ ಅಂತ ಹೇಳೋದಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ ಆಯಿತಾ. ಅದಾದ್ಮೇಲೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನೀವು ಗ್ರಾಫ್ನ ಅಬ್ಸರ್ವ್ ಮಾಡ್ಬೋದು. ಸೊ ಕಾಸ್ ಎಕ್ಸ್ ಗ್ರಾಫು ಸಿಮೆಟ್ರಿಕ್ ಇರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸಿಮೆಟ್ರಿಕ್ ಇರುತ್ತೆ. ಅದರಿಂದ ನಾವು ಹೇಳ್ಬೋದು ಕಾಸ್ ಎಕ್ಸ್ ಈವನ್ ಫಂಕ್ಷನ್ ಎರಡು ಕಡೆ ಸಿಮೆಟ್ರಿಕ್ ಇರುತ್ತೆ. ಸೈನ್ ಎಕ್ಸ್ ಗ್ರಾಫಿಕಲ್ ಮೂಲಕ ಚೆಕ್ ಮಾಡಿದ್ರೆ ಸೈನ್ ಎಕ್ಸ್ ಸಿಮೆಟ್ರಿಕ್ ಇರೋದಿಲ್ಲ, ಅದು ಅಂತ ಹೇಳ್ಬೋದು. ಇನ್ನೊಂದು ಎಕ್ಸ್ಪ್ಯಾನ್ಷನ್ಸ್ ಬರುತ್ತೆ, ಎಕ್ಸ್ಪ್ಯಾನ್ಷನ್ಸ್ ಮಾಡಿದಾಗ ಅದೆಲ್ಲ ಈವನ್ ಟರ್ಮ್ಸ್ ಬರುತ್ತೆ, ಕೆಲವೊಂದಿಗೆಲ್ಲ ಆಡ್ ಟರ್ಮ್ಸ್ ಬರುತ್ತೆ. ಸೊ ಸುಮ್ಮನೆ ಈವನ್ ಆ್ಯಂಡ್ ಆಡ್ ಅಂತ ಹೇಳೋದಿಲ್ಲ, ಸುಮ್ಮನೆ ಹೇಳೋದಿಲ್ಲ, ಅದಕ್ಕೆ ಮೀನಿಂಗ್ ಇರುತ್ತೆ, ಅರ್ಥ ಇರುತ್ತೆ. ಗ್ರಾಫಿಕಲಿ ಹೇಳ್ಬೋದು, ಎಕ್ಸ್ಪ್ಯಾನ್ಷನ್ ಮಾಡಿ ಹೇಳ್ಬೋದು ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಇದು ಮೀನಿಂಗ್ ಇಲ್ಲ. ಪವರ್ ತೊಗೊಂಡ್ರೆ ನೆಗೆಟಿವ್ಗೆ ಪವರ್ ತೊಗೊಂಡ್ರೆ ಪಾಸಿಟಿವ್, ಎಲ್ಲ ಪಾಸಿಟಿವ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎನಿವೆ ಇದು ಬೇರೆ ಕಾನ್ಸೆಪ್ಟ್, ಇದು ಬೇಕಾಗಿಲ್ಲ ಇಲ್ಲಿ. ಸೊ ನಾನೇನು ಮಾಡ್ತೀನಿ ಅಂದರೆ ಅಲ್ಲಿ ಕಮ್ ಬ್ಯಾಕ್ ಟು ದ ಲೆಕ್ಚರ್ನ ಅದೇ ಮೆಥಡ. ಸೊ ಏನು ಮಾಡಬೇಕು, -a to a -a to 0 ಬರ್ಕೊಬೇಕಾ, -a to 0, ಆಮೇಲೆ 0 to a ಹೋಗ್ಬೇಕು ನಾವು, ಮತ್ತೆ 0 to a, ಆಮೇಲೆ ಏನು ಮಾಡಬೇಕು, ಏನು ಕೇಳ್ತಾ ಇದ್ದಾರೆ ಅವ್ರು ಬೇಸಿಕಲಿ. ಸೊ ಎಕ್ಸನ್ನ ಸಬ್ಸ್ಟ್ಯೂಟ್ ಮಾಡ್ಕೋಬೇಕು. ಸಬ್ಸ್ಟ್ಯೂಟ್ ಎಕ್ಸ್ ಆಸ್ ಟಿ. ಯಾಕೆ -t ತೊಗೊತಾ ಇದ್ರು ಸರ್ ಬೇಸಿಕಲಿ ಅಂತ ಹೇಳಿದ್ರೆ, ಬೇಸಿಕಲಿ ವಿ ನೀಡ್ ಸಮಥಿಂಗ್ ಲೈಕ್ -x. ಈಗ ವಿ ನೀಡ್ ಎಕ್ಸ್ಪ್ರೆಷನ್ ಫೈನ್ ಮಾಡೋಕ್ಕಲ್ವಾ, f of -x ಏನಾಗಿರುತ್ತೆ ಅಂದ್ಬಿಟ್ಟು, ಅದಕ್ಕೋಸ್ಕರ x is equal to t ತೊಗೊತಾ ಇದ್ದೀನಿ, dx is equal to -dt ಬರುತ್ತೆ. ಅಗೇನ್ ಚೇಂಜ್ ಮಾಡೋಕ್ಕೆ ಈಗ ನೋಡಿ, x is equal to -a, x is equal to -a ಇದ್ದರೆ ವಿ ಹ್ಯಾವ್ ಟು ಗೆಟ್ 0 to a ಅಲ್ವಾ. ಸೊ ನಮ್ಗೆ ಯಾವ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಇಲ್ಲಿ 2 times of 0 to a ಪ್ರೂವ್ ಮಾಡೋಕ್ಕೆ. ಸೊ ಇದನ್ನು ಏನು ಚೇಂಜ್ ಮಾಡಿಸಬೇಕಾಗಿಲ್ಲ, ಇದನ್ನು ಚೇಂಜ್ ಮಾಡಬೇಕು. x is equal to -a ಸಬ್ಸ್ಟ್ಯೂಟ್ ಮಾಡಿದಾಗ t ಬಂದು a ಆಗುತ್ತೆ, x is equal to 0 ಸಬ್ಸ್ಟ್ಯೂಟ್ ಮಾಡಿದ್ರೆ t ಬಂದು 0ನೇ ಬರುತ್ತೆ. ಆಮೇಲೆ ಏನು ಮಾಡಬೇಕು, ಇದನ್ನು ಮಾತ್ರ -a to ಇದು a, ಇದು -a to a is nothing but minus, ಇದು ಒಂದು ಏನಾಗ್ತದೆ a to 0 f of -t, x ಪ್ಲೇಸಲ್ಲಿ ನಾನು -t ಸಬ್ಸ್ಟ್ಯೂಟ್ ಮಾಡಿದ್ರೆ dt ಬರ್ತಾ ಇದೆ, ಮತ್ತು 0 to f of x dx ಬರುತ್ತೆ. ಆಮೇಲೆ ಏನು ಮಾಡಬೇಕು, ಬೇಸಿಕಲಿ ಇದನ್ನು ಇಂಟರ್ಚೇಂಜ್ ಮಾಡಬೇಕಾ, ಇದನ್ನು ಉಲ್ಟಾ ಮಾಡಿದ್ರೆ ನೆಗೆಟಿವ್ ಮತ್ತು ಪಾಸಿಟಿವ್ ಆಗುತ್ತಾ, ಮತ್ತು f of -t dt ಬರುತ್ತಾ, ಪ್ಲಸ್ 0 to f of x dx ಬರುತ್ತಾ. ಆಮೇಲೆ ಏನಾಯಿತು, ಇವೆರಡು ಆ್ಯಡ್ ಆಯ್ತು. ಈಗ ಏನು ಇದನ್ನು ವೇರಿಯೇಬಲ್ ಚೇಂಜ್ ಮಾಡ್ತಾ ಇದ್ದೀವಿ, t ಇರೋದು x ಬರ್ಕೊತಾ ಇದೆ. ಸೊ f of -x dx 0 to f of x - dx. ಅರ್ಥ ಆಯ್ತಾ? ನೀವೇ ಹೇಳಿ, ಈ ಈಕ್ವೇಷನಲ್ಲಿ ಇದು ಹಾಗೇ ಇದೆ. ಒಂದು ವೇಳೆ f of -x is -f of x, -f of x ಪ್ಲಸ್ f of x ಕ್ಯಾನ್ಸಲ್ ಆಗುತ್ತಾ, ಸೊ 0 ಬರುತ್ತೆ. ಒಂದು ವೇಳೆ f of -x is ಪ್ಲಸ್ f of x ಎರಡು ಆ್ಯಡ್ ಆಗಿ, ಬಿಕಾಸ್ ಲಿಮಿಟ್ಸ್ ಆರ್ ಸೇಮ್, 0 to a ಎರಡು ಆ್ಯಡ್ ಆಗುತ್ತೆ, 2 times of 0 to f of x ಬರುತ್ತೆ. ಯು ಗೆಟ್ 2 ಸೇಮ್ ಥಿಂಗ್ ರಿಟರ್ನ್ ಹಿಯರ್ ಈ ಥರ. ಸೊ ಈ ಈವನ್ ಫಂಕ್ಷನ್ f of -x = +x, ಸಬ್ಸ್ಟಿಟ್ಯೂಟಿಂಗ್ ಈಕ್ವೇಷನ್ ದಿಸ್ ಥಿಂಗ್. ಬೇಕಾದ್ರೆ ನೀವು ಇನ್ನೊಂದು ಸ್ಟೆಪ್ ತೋರಿಸ್ಬೋದು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ತೋರಿಸ್ಬೋದು. ಈ ಪ್ಲೇಸಲ್ಲಿ ಯು ಕ್ಯಾನ್ ಗೆಟ್ -f of x ಆ್ಯಂಡ್ ಕ್ಯಾನ್ಸಲ್ ಆ್ಯಂಡ್ ಶೋ ಇಟ್ ಲೈಕ್ ಹೌ ಐ ಡಿಡ್ ಫಾರ್ ಒನ್ ಆಫ್ ದ ಡೆರಿವೇಷನ್. ಅರ್ಥ ಆಯ್ತಾ? ಅದಾದ್ಮೇಲೆ ಮತ್ತೆ ಈ ಪ್ಲೇಸಲ್ಲಿ ನಾನು ಬರೀ f of x 2 times f of x ಬರುತ್ತೆ. ಇಟ್ಸ್ ವೆರಿ ಈಸಿ ಮಕ್ಕಳೇ, ಇಟ್ಸ್ ವೆರಿ ಈಸಿ. ಒಂದ್ಸತಿ ನೋಡಿ, ಎಲ್ಲ ಡೆರಿವೇಷನ್ಸ್ ನೋಡಿ, ಎಲ್ಲದರಲ್ಲೂ ಕಾಮನ್ನ ಈ ಫಸ್ಟ್ ಬಿಟ್ಬಿಡಿ, ಇವೆಲ್ಲ ಈಸಿ ಇದೆಲ್ಲ. ಇದು ಫಸ್ಟ್ 3 ಬಿಟ್ಬಿಡಿ, ಇದು ಈಸಿ ಆಯಿತಾ. ಇದರಲ್ಲಿ ಎಲ್ಲದರಲ್ಲೂ ಕಾಮನ್ ಏನು, ಅದೇನೋ ಒಂದಿದೆ 2a - x ಏನೋ, ಅದು a + b - x ಏನಿದೆಯೋ ಅದನ್ನು ನಾವು t ಅಂತ ತೊಗೊತೀವಿ. ಅದಾದಮೇಲೆ ಲಿಮಿಟ್ಸ್ ಫೈಂಡ್ ಮಾಡ್ತೀವಿ. dx = ಎಲ್ಲದರಲ್ಲೂ dx = -dt ಏನಾ, ಎಲ್ಲದರಲ್ಲೂ ಲಿಮಿಟ್ ಚೇಂಜ್ ಮಾಡಬೇಕಾ, ಆಮೇಲೆ ಎಲ್ಲದರಲ್ಲೂ ನೆಗೆಟಿವ್ ಬರುತ್ತಾ, ಎಲ್ಲದರಲ್ಲೂ ಉಲ್ಟಾ ಮಾಡಬೇಕಾ, ಮತ್ತು ಲಾಸ್ಟಲ್ಲಿ t ಬಂದಿರ್ತಾರೆ, x ಮಾಡ್ಕೊಬೇಕು ಅಷ್ಟೇ. ದಟ್ಸ್ ಇಟ್, ವೆರಿ ಈಸಿ ಆ ಥರ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಸೊ ಡೆಫಿನೆಟ್ಲಿ ಇಫ್ ಯು ಅಂಡರ್ಸ್ಟುಡ್ ಇಂಟಿಗ್ರೇಷನ್ ಲವ್ ಅಂತ ಕಮೆಂಟ್ ಮಾಡೋದು ಮರ್ತೋಗ್ಬೇಡಿ. ಆ್ಯಂಡ್ ಪ್ಲೀಸ್ ಟೆಲ್ ಮಿ, ಇದು ಲಾಸ್ಟ್ ಲೆಕ್ಚರ್, ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಇಂಟಿಗ್ರೇಷನ್ ಈಸಿ ಅನಿಸ್ತಾ ಇದೆಯಾ, ಡೆರಿವೇಷನ್ ಈಸಿ ಅನಿಸ್ತಾ ಇಲ್ಲ ನಂಗೆ ಹೇಳಿ. ಓಕೆ, ಲೆಟ್ಸ್ ದ ಕ್ವಶನ್ಸ್ ಮಾಡಿ. ವೆರಿ ಸಿಂಪಲ್. ಈ ಪ್ರೂಫ್ಸ್ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಇದೆಲ್ಲ ನಮ್ಗೆ ಆಲ್ರೆಡಿ ಗೊತ್ತಿದೆ ಪ್ರೂಫ್ ಹೇಗೆ ಮಾಡೋಕೆ ಅಂದ್ಬಿಟ್ಟು. ಇದನ್ನು ಟಿ ಅಂತ ತೊಗೊಂಡ್ರೆ ಟಿ ಅಂತ ತೊಗೊಂಡು ಲಿಮಿಟ್ಸ್ನ ಚೇಂಜ್ ಮಾಡಿ ಉಲ್ಟಾ ಮಾಡಿ ಮತ್ತು ಟೀನ ಎಕ್ಸ್ ಅನ್ನು ರಿಪ್ಲೇಸ್ ಮಾಡಿದ್ರೆ ಮುಗೀತು. ನಾವು ಕ್ವಶನ್ ನೋಡೋಣ ಈಗ. ಇಟ್ಸ್ ವೆರಿ ನೈಸ್ ಕ್ವಶನ್. ಸೊ ಲೆಟ್ಸ್ ಇಂಟಿಗ್ರೇಟ್ ದಿಸ್ ಮಕ್ಕಳೇ. ಸೊ π/6 to π/3 ಆ್ಯಂಡ್ 1/1 + √tan x ಅಂತ ಒಂದು ಕ್ವಶನ್ ಇದೆ. ಹೇಗೆ ಇಂಟಿಗ್ರೇಟ್ ಮಾಡೋಕ್ಕೆ ಇದನ್ನು ಅಂತ ನಾವು ನೋಡೋಣ ಈಗ. ಇಟ್ಸ್ ವೆರಿ ಸಿಂಪಲ್. ಸೊ √tan x ಅನ್ನೋದನ್ನು ವಿ ಕ್ಯಾನ್ ಆಲ್ವೇಸ್ ರೈಟ್ √sin x / cos x. ಸೊ ನಾವೇನು ಮಾಡೋಕ್ಕಿಂತ √sin x / 1/1 + √sin x / √cos x ಬರುತ್ತೆ ಇಂಟು dx ಇಂಟು π/6 to π/3. ಸೊ π/3 ಬರುತ್ತೆ. ಇದು ಮತ್ತೆ ನಾವು ಬೇಕಾದರೆ ವಿ ಕ್ಯಾನ್ ರೈಟ್ ಇಟ್ ನೋಡಿ, LCM ತಗೋಣ. ಸೊ ಇದು ಇಲ್ಲಿ ಈ ಕಡೆ ಹೋಗುತ್ತೆ, ಇದು ಮೇಲೆ ಹೋಗುತ್ತೆ,
when I simplify this, ಇಲ್ಲಿ ಬರುತ್ತೆ, ಇದು ಮೇಲೆ ಹೋಗುತ್ತೆ. I'll get root cos x divided by root cos x plus root sin x. ಆಯ್ತಾ? ಎಲ್ಲಿಂದ ಎಲ್ಲಿಗೆ? 5/3 to 5/6. ಅರ್ಥ ಆಯ್ತಾ? ಅವರೇ ಹೇಳಿಬಿಟ್ಟಿದೆ, ಪ್ರಾಪರ್ಟಿಲೇ ಹೇಳಿದ್ದಾರೆ ನಿಮಗೆ. ಇಲ್ಲಿ ಓಕೆ, ಬೋರ್ಡ್ ಎಕ್ಸಾಮಲ್ಲಿ ಪ್ರಾಪರ್ಟಿ ಕೊಟ್ಬಿಟ್ಟು ಕ್ವಶನ್ ಕೇಳಿಬಿಡ್ತಾರೆ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದಿಲ್ಲ. ಯಾರು ಹೇಳಿದ್ರು ಈ ಪ್ರಾಪರ್ಟಿ ಯೂಸ್ ಮಾಡಿ, ಈ ಪ್ರಾಪರ್ಟಿ ಯೂಸ್ ಮಾಡಿ, ನೀವು ತಲೆ ಉಪಯೋಗಿಸ್ಬೇಕು. ಆಯಿತಾ? ಸೊ ನಾವು 5/6 to 5/3 ರೂಟ್ ಕಾಸ್ ಎಕ್ಸ್ ರೂಟ್ sin x ಇದೆಯಾ? ಸೊ ನಾನು ಇದನ್ನು ಐ ಅಂತ ತಗೊಂಡ್ರೆ ಅವರ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾ ಇದ್ದಾರೆ ಅವರು? ಇದನ್ನು ನಾನು ಬೇಕಾದರೆ ಅದೇ ಐ ನಾನು ಏನು ಬೇಕಾದರೆ ಐ ಕ್ಯಾನ್ ರೈಟ್ ಇಟ್ ಆಸ್ ಸೊ 5/3 to 5/6. So I can replace root cos of 5/3 plus 5/6 minus x divided by root of cos of 5/3 to 5/6 minus x plus root of sin of 5/3 to 5/6 minus x anta using the property what they have given. So we can replace the x with a plus b minus x. ಅರ್ಥ ಆಯ್ತಾ? ಸೊ ಈ ರೀತಿ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? ವಾಟ್ ಈಸ್ ಕಾಸ್ 90 minus x sin x ಅಲ್ವಾ? ಐ ವಿಲ್ ಗೆಟ್ ದಿಸ್ ಆಸ್ 5/6 to 5/3. ಅದಾದಮೇಲೆ sin x ರೂಟ್ sin x ಡಿವೈಡೆಡ್ ಬೈ ರೂಟ್ ಕಾಸ್ ಎಕ್ಸ್ ಪ್ಲಸ್ ಮತ್ತೆ ನನಗೆ ರೂಟ್ sin 90 minus cos 90 minus x sin x ಬರುತ್ತೆ. sin x ಬರುತ್ತೆ, ಇದು cos x ಬರುತ್ತೆ. ಹೇಗೆ ಬಂತು? 90 ಮೈನಸ್ ಇದೆಷ್ಟಿದು 5/3 plus 5/6 60 plus 30 90 ಡಿಗ್ರೀಸ್. ಸೊ 5/3 plus 5/6 90 ಆಗುತ್ತೆ. cos 90 minus is sin ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. tan 90 minus is cot ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ನನಗೆ ಈ ರೀತಿ ಬಂತು. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಏನಿದೆಯೋ ಆಲ್ಮೋಸ್ಟ್ ಡಿನಾಮಿನೇಟರ್ ಇಲ್ಲೂ ಅದೇ ಇದೆ. ಇಲ್ಲಿ ಕಾಸ್ ಸೈನ್ ಇದೆ, ಇಲ್ಲಿ ಸೈನ್ ಕಾಸ್ ಇದೆ. ಡಸಂಟ್ ಮ್ಯಾಟರ್. 2 plus 3 3 plus 2 ಎರಡು 5 ಅಲ್ವಾ? ಸೊ ಎರಡು ಇಂಟರ್ಚೇಂಜ್ ಆಗಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನ್ಯೂಮರೇಟರ್ ರೂಟ್ ಕಾಸ್ ಇದೆ, ಇಲ್ಲಿ ನ್ಯೂಮರೇಟರಲ್ಲಿ ರೂಟ್ ಸೈನ್ ಇದೆ. ನಾವೇನು ಮಾಡ್ಬೋದು ಈಗ? ಎರಡನ್ನೂ ಆ್ಯಡ್ ಮಾಡೋಣ. ಸೊ ಆ್ಯಡಿಂಗ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಎರಡನ್ನೂ ಆ್ಯಡ್ ಮಾಡ್ದಂಗೆ ಏನು ಬರುತ್ತೆ? ನಾನು 1 + 2 ಮಾಡಿದಾಗ ನನಗೇನು ಬರುತ್ತೆ? 2i ಈಸ್ ಈಕ್ವಲ್ ಟು ಎರಡನ್ನೂ ಆ್ಯಡ್ ಮಾಡಿದಂಗೆ ಏನು ಬರುತ್ತೆ? 2i ಈಸ್ ಈಕ್ವಲ್ ಟು ಬೇಸಿಕಲಿ ಐ ಆಮ್ ಗೋನ್ ಟು ಗೆಟ್ 5/6 ಆ್ಯಂಡ್ 5/3. ನ್ಯೂಮರೇಟರ್ ಎರಡನ್ನೂ ಆ್ಯಡ್ ಮಾಡೋಣ. ಸೊ ನಿಮಗೆ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ sin x ಡಿವೈಡೆಡ್ ಬೈ ಎರಡು ಸೇಮ್ ಅಲ್ವಾ ಇದು? ಸೊ ವಿಲ್ ಗೆಟ್ ಅಗೇನ್ ಸೇಮ್ ಓನ್ಲಿ ರೂಟ್ ಕಾಸ್ ಎಕ್ಸ್ ಪ್ಲಸ್ ರೂಟ್ sin x ಬರುತ್ತೆ. ಸೊ ಇಂಟು ಡಿ ಎಕ್ಸ್ ಇದು ಕಂಪ್ಲೀಟ್ ನ್ಯೂಮರೇಟರ್. ಯು ಕ್ಯಾನ್ಸಲ್ ದಿಸ್ ವಿತ್ ದಿಸ್. ನನಗೆ ಆನ್ಸರ್ ಏನು ಬರುತ್ತೆ? ಯು ಹ್ಯಾವ್ ಟು ಇಂಟಿಗ್ರೇಟ್ ದಿಸ್. ಈಗ ನನಗೆ ಆನ್ಸರ್ ಏನು ಬಂತು? ಈಗ ನೆಕ್ಸ್ಟ್ ಸ್ಟೆಪ್ಪು 2i ಈಸ್ ನಥಿಂಗ್ ಬಟ್ 0 to 5/6 to 5/3 1 ಇಂಟು ಡಿ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಆಫ್ 1 ಏನಾಗುತ್ತೆ? ಎಕ್ಸ್ ಅಲ್ವಾ? ಸೊ ನ್ಯೂಮರೇಟರಲ್ಲಿ 5/3 ಆ್ಯಂಡ್ ದೆನ್ 5/6 ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ನಿಮಗೆ ಮತ್ತೆ 5/6 ಬರುತ್ತೆ. 5/6 ಬರುತ್ತೆ. ಸೊ 2i is 5/6 ಕಾಣಿಸ್ತಾ ಇದೆಯಾ? 2i is 5/6. What is my I becomes? I becomes 2 ಈ ಕಡೆ ಬರುತ್ತೆ 5/12. ಆಯಿತಾ? 5/12. ಆನ್ಸರ್ ಇಸ್ ವಾಟ್? 5/12. ಸೊ ನಾನು ಫಾಸ್ಟಾಗಿ ಬರೀತಾ ಇದ್ದೀನಿ. ಇಟ್ಸ್ ವೆರಿ ಸಿಂಪಲ್. ದಟ್ಸ್ ಸಿಂಪಲ್. ಅರ್ಥ ಆಯ್ತು ಕ್ಲಿಯರ್ ಆಗಿ? ಒಂದು ವೇಳೆ ಐ ವಿಲ್ ಗಿವ್ ಒಂದು ಸಿಂಪಲ್ ಆಲ್ಸೋ ಫಾರ್ ದಿಸ್. ನೀವು ನೋಡಿ, ಒಂದು ವೇಳೆ ಈ ಥರ ಕ್ವಶನ್ಸ್ ಬಂದಾಗ ಇದನ್ನು ಒಂದು ಐ ವಿಲ್ ಗಿವ್ ಒಂದು ಶಾರ್ಟ್ ಕಟ್ ಅಂತ ಹೇಳ್ತೀನಿ. ಅದು ಏನು ಶಾರ್ಟ್ ಕಟ್ ಅಲ್ಲ, ಇದು ಈಸಿನೇ ಅದು. ಒಂದು ವೇಳೆ if you have a to b, okay, if you have integration of a to b, f of x divided by f of x plus f of a plus b minus x ಅಂತ ಇದ್ದರೆ ಇಂಟಿಗ್ರೇಷನಲ್ಲಿ we can directly write the answer as b minus c divided by 2. ನೆನ್ಪಿಟ್ಕೊಳ್ಳಿ, ಸಿ ಇ ಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸಿ ಇ ಟಿ ಸ್ಪೆಷಲಿ ನಿಮ್ಮ ಸಿ ಇ ಟಿ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಯು ಕ್ಯಾನ್ ಡೂ ದ ಕ್ವಶನ್ಸ್ ಇನ್ ಜಸ್ಟ್ 30 seconds. ಈ ಥರ ಎಷ್ಟೊಂದು ಶಾರ್ಟ್ಕಟ್ಸ್ ಇದೆ ಎಸ್ಪೆಷಲಿ ಡಿಫ್ರೆಂಟ್ ಇಂಟಿಗ್ರಲ್ಸಲ್ಲಿ. ಡಿಫ್ರೆಂಟ್ ಇರೋದೇ ಕೆಲವೊಂದು ಪ್ರಾಪರ್ಟೀಸ್. ಶಾರ್ಟ್ಕಟ್ಸ್ ಅನ್ನೋದೇನಲ್ಲ, ಅವ್ನು ಜನರಲ್ ಫಾರ್ಮಲ್ಲಿ ಬಂದು ಈ ಥರ ಮಾಡಬೇಕು ಅಂತ.
ಎ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಬರುತ್ತೆ. ಇಂಟಿಗ್ರೇಷನ್ ಆಫ್ ಡಿ, ಅದಕ್ಕೊಂದು ಸಣ್ಣ ಶಾರ್ಟ್ ಕಟ್ಸ್ ಇರುತ್ತೆ. ಇದೆಲ್ಲ ಯೂಸ್ ಮಾಡಿಕೊಂಡು ಆ್ಯಕ್ಚುಯಲ್ ಮೆಥಡ್ ಮಾಡಿ ತುಂಬ ಲೆಂತ್ ಹಿಡಿಯುತ್ತೆ. ಬಟ್ ಇಫ್ ಯೂಸ್ ಸಚ್ ಕೈಂಡ್ ಆಫ್ ಥಿಂಗ್ ಇಟ್ಸ್ ವೆರಿ ಈಸಿ. ನೋಡಿ ವಾಟ್ ಇಟ್ ಸೇಸ್, ಮೇಲೆ ಏನೋ ಒಂದಿದೆಯಾ ಎಫ್ ಆಫ್ ಎಕ್ಸು, ಇದು ಪ್ಲಸ್, ಸಾರಿ ಇಂಟು ಅಲ್ಲ, ಇದು ಪ್ಲಸ್ ಇದು, ಆಯಿತಾ. ಸೊ ಮೇಲೆ ಏನೋ ಒಂದು ಎಫ್ ಆಫ್ ಎಕ್ಸ್ ಇದೆಯಾ, ಕೆಳಗಡೆ ಅದೇ ಎಫ್ ಆಫ್ ಎಕ್ಸ್ ಇದೆಯಾ, ಅದೇ ಇದೆಯಾ. ಅದಾದ್ಮೇಲೆ ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ರಿಮೈನಿಂಗ್ ಏನಿದೆ ಅಂದರೆ ರಿಮೈನಿಂಗ್ ಪಾರ್ಟು ಇವೆರಡನ್ನ ಆ್ಯಡ್ ಮಾಡಬೇಕು. π/2 ಪ್ಲಸ್ 0 ಆ್ಯಡ್ ಮಾಡಿ π/2 ಬರುತ್ತಾ. ಇಲ್ಲಿ ರೀಪ್ಲೇಸ್ ಮಾಡಿ ಎಕ್ಸ್ ಪ್ಲೇಸಲ್ಲಿ ಕಾಸ್ 90 ಮೈನಸ್ ಎಕ್ಸ್ ಬರುತ್ತಾ. ಕಾಸ್ 90 ಮೈನಸ್ ಎಕ್ಸ್ ಏನು ಸೈನ್ ಎಕ್ಸಾ, ಆ ಸೈನ್ ಎಕ್ಸ್ ಇದೆಯಾ, ಸಾರಿ ಇಲ್ಲಿ ಸೈನ್ ಎಕ್ಸ್, ಸಾರಿ ಸೈನ್ ಎಕ್ಸು ಸೈನ್ ಇದರ ಎಕ್ಸ್ ಪ್ಲೇಸಲ್ಲಿ ಇದೇ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸಲ್ಲಿ ರೀಪ್ಲೇಸ್ ಮಾಡಬೇಕು. 90 ಮೈನಸ್ ಕಾಸ್ ಎಕ್ಸ್ ಬರುತ್ತಾ, ಕರೆಕ್ಟಾ. ಸೊ ಸೈನ್ ಎಕ್ಸ್ ಕಾಸ್ ಎಕ್ಸ್, ಎಸ್ ಆರ್ ನೋ. ಸೊ ಈ ರೀತಿ ಇದ್ದಾಗ ನಾವು ಡೈರೆಕ್ಟಾಗಿ ಆನ್ಸರ್ ಬರೀಬೋದು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 0 ಡಿವೈಡೆಡ್ ಬೈ 2. ದ ಆನ್ಸರ್ ಇಸ್ π/4. ನೋಡಿ ಪ್ರೀವಿಯಸ್ ಚೆಕ್ ಮಾಡಿ. ಪ್ರೀವಿಯಸ್ ಏನಿದೆ ನೋಡಿ, ಇಲ್ಲಿ ಇದೇನು ಎಫ್ ಆಫ್ ಎಕ್ಸ್ ಇದೆಯಾ, ಇಲ್ಲೇನಿದೆ, ಇಲ್ಲಿ ಎಫ್ ಆಫ್ ಎಕ್ಸ್ ಇದೆಯಾ, ಇಲ್ಲೇನಿದೆ ಎಫ್ ಆಫ್ ಎಕ್ಸ್ ಇದೆಯಾ. ಡೋಂಟ್ ಯು ಥಿಂಕ್ ದ ಸೈನ್ ಎಕ್ಸ್ ಇಸ್ ನಥಿಂಗ್ ಬಟ್ ಈ ಕಾಸ್ ಪ್ಲೇಸಲ್ಲಿ ನಾನೇನಾದರೂ ಕಾಸ್ಟ್ ನಾನು ಎರಡನ್ನು ಆ್ಯಡ್ ಮಾಡಿ π/3 ಪ್ಲಸ್ π/6 ಎ ಪ್ಲಸ್ ಬಿ ಮೈನಸ್ ಎಕ್ಸ್. ನನಗೆ π/3 ಪ್ಲಸ್ π/3 ಪ್ಲಸ್ π/6 ಮೈನಸ್ ಎಕ್ಸ್ ಮಾಡಿದ್ರೆ ಐಲ್ ಗೆಟ್ ದಿಸ್ ನೋ. ಸೊ ಇಟ್ ಈಸ್ ಇನ್ ದ ಫಾರ್ಮೆಟ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಮಾಡಿದ್ರೆ ಸೈನ್ ಎ ಪ್ಲಸ್ ಬಿ ಮೈ ಎಫ್, ವಾಟ್ ಇಸ್ ಎಫ್ ಆಫ್ ಎಕ್ಸ್ ಪಾ, ಅಯ್ಯೋ ಕರೆಕ್ಟ್ ಇದೆ. ಸೊ ಎಫ್ ಆಫ್ ಎಕ್ಸ್ ಕಾಸ್ ಎಕ್ಸಾ, ಎಫ್ ಆಫ್ ಎಕ್ಸ್ ಕಾಸ್ ಎಕ್ಸಾ, ಆ ಕಾಸ್ ಪ್ಲೇಸಲ್ಲಿ ನಾನು 90 ಎ ಪ್ಲಸ್ ಬಿ ನೀವು ಎರಡನ್ನೂ ಆ್ಯಡ್ ಮಾಡಿ ಮೈನಸ್ ಎಕ್ಸ್ ಮಾಡಿ, ಹಾಗೆ ಮೈನಸ್ ಎಕ್ಸ್ನ ಮೈನಸ್ ಮಾಡಿದಾಗ ನಿಮ್ಗೇನು ಬರುತ್ತೆ ಬೇಸಿಕಲಿ ವಿಲ್ ಗೆಟ್ ಸೈನ್, ರೈಟ್. ಸೊ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡ್ ಬೈ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಬಿ ಮೈ. ಈ ಥರ ಇದ್ರೆ ಆನ್ಸರ್ ಏನಾಗುತ್ತೆ, ಅಪ್ಪರ್ ಲಿಮಿಟ್ ದಿಸ್ ಒನ್ ಮೈನಸ್ ದಿಸ್ ಒನ್ ಡಿವೈಡೆಡ್ ಬೈ 2. ಸೊ ವಾಟ್ ಈಸ್ ದಿಸ್, π/3 minus π/6 divided by 2. What is π/3 minus π/6? π/6. π/3 is 60, π/6 is 30 degrees. So ಇದು ಬಂದು π/6 ಬರುತ್ತೆ. π/6/2 that's nothing but π/12. ಈಸಿಯಾಗಿ ಮಾಡ್ಬೋದು, ನಾನು ಈಸಿಯಾಗಿ ಹೇಳ್ತಾ ಇದ್ದೀನಿ. ಅಪ್ಪರ್ದು ಮೇಲೆ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎ ಪ್ಲಸ್ ಬಿ ಎಕ್ಸ್ ಅಂತಂದರೆ ಆನ್ಸರ್ ಎಷ್ಟು. ಫಾರ್ ಎಕ್ಸಾಂಪಲ್ ಇದೇನು ಅದೇ ಕ್ವಶನ್ ಲೈಕ್ ದ್ಯಾಟ್. ನೋಡಿ ಇದಕ್ಕೆ ಆನ್ಸರ್ ಏನು ಬರುತ್ತೆ ಈಗ, ಇದನ್ನ ಆ್ಯಕ್ಚುಲ್ ಮೆಥಡ್ ಮಾಡೋಣ. ಸೊ ವಾಟ್ ಇಸ್ ಎಫ್ ಆಫ್ ಎಕ್ಸಾ ಡಿವೈಡ್ ಬೈ ಎಫ್ ಆಫ್ ಎಕ್ಸ್ ಇದೆಯಾ ಪ್ಲಸ್ 0 ಪ್ಲಸ್ ಏನು ಆ್ಯಡ್ ಮಾಡೋದು ಏನೇ ಬರುತ್ತಾ. ನನಗೇನು ಬೇರೆ ಎಫ್ ಆಫ್ ಎ ಮೈನಸ್ ಎಕ್ಸೇ ಇದೆಯಲ್ವಾ, ನನಗೆ ಎಫ್ ಆಫ್ ಎಕ್ಸ್ ರೂಟ್ ಎಕ್ಸ್ ಅಂತ ತಗೊಂಡ್ರೆ ಎರಡನೇ ಮತ್ತೆ ಎಫ್ ಆಫ್ ಎಕ್ಸೇ ಇದೆ, ಎಕ್ಸ್ ಪ್ಲೇಸಲ್ಲಿ ಎ ಮೈನಸ್ ಎಕ್ಸ್ ಇದೆ. ಸೊ ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ನಾ, upper limit minus lower limit, that is a minus 0 divided by 2. So answer must be a/2. ಅರ್ಥ ಆಗ್ತಾ ಇದೆಯಾ. ಲೆಟ್ಸ್ ಡು ಒನ್ ಬೈ ಒನ್ ಮಾಡ್ಕೊಂಬೇಡ ಮಕ್ಕಳಿಗೆ. ಸೊ ಐ ಡೂ ದಿಸ್ ಕ್ವಶನ್. ಸೊ ಇದನ್ನು ಹಾಗೆ ಮಾಡಬೇಕು, ನೀವೇ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ. ಯು ಹ್ಯಾವ್ ಟು ಡೂ ಬೈ ಯುವರ್ ಸೆಲ್ಫ್. ಹೇಗೆ ಮಾಡ್ತಾ ಇದ್ದೀನಿ ಈಗ ಬೇಸಿಕಲಿ, ಇಫ್ ಐ ಇಸ್ 0 to π/2 root sin x divided by root sin x ರೂಟ್ ಕಾಸ್. ನೀವೇ ಮಾಡಬೇಕಿದನ್ನ, ಯು ಹ್ಯಾವ್ ಟು ಡೂ ಇಟ್. ಟ್ರೈ ಯುವರ್ ಸೆಲ್ಫ್. ಏನು ಮಾಡ್ತೀರಾ, ವಿಲ್ ಯೂಸ್ ಅ ಪ್ರಾಪರ್ಟಿ. ಏನಾಗುತ್ತೆ ಈಗ ಬೇಸಿಕಲಿ ಇದು sin x ಪ್ಲಸ್ ಕಾಸ್ ಎಕ್ಸ್ ಇದೆ, ಕಾಸ್ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಸೇಮೆ, ಇದು ಐ ಬರುತ್ತೆ. ಸೊ ನಾವು ಆ್ಯಡಿಂಗ್ ಇಕ್ವೇಷನ್ 1 ಇದೆಯಾ,
2 ಇದೆಯಾ, ಇದನ್ನು ತೆಗಿಲ್ಲ ಇದನ್ನ ನೀವು, ಇದು ನೆನ್ಪಿಟ್ಕೊಳ್ಳಿ. ಯು ಜಸ್ಟ್ ರಿಮೆಂಬರ್ ದಿಸ್. ಓಕೆ, ಆ್ಯಡಿಂಗ್ 1 and 2. ಸೇಮ್ ಇದೆ ಎರಡೂ. 2 + 3 3 + 2 ಸೇಮ್. ಆನ್ಸರ್ ಏನಾಗುತ್ತೆ 0 to π/2 x into d 1 into dx, that is 2i. 1 dx ಅಂದರೆ x ಬರುತ್ತೆ. 0 to π/2, that is 2i. that's nothing but ಏನು ಮಾಡ್ತೀನೋ upper limit minus lower limit, that is 2i. upper limit, that is π/2 minus 0 divided by 2 ಬರುತ್ತೆ, that is π/4. so you always remember this for. ಅರ್ಥ ಆಯ್ತಾ? this is very simple. and do next question now. ಆಯ್ತಾ, next let's go for next question. ಇದೆಲ್ಲ ತುಂಬ ಈಸಿ ತುಂಬ ಈಸಿ ಮಾತು. ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತಲ್ವಾ. ಒಂದು ವೇಳೆ -a2a ಟೈಪಿಂಗ್ ಮಿಸ್ಟೇಕ್ ಇದೆ. ಸೊ ನಾವು ಬೇಸಿಕಲಿ ಒಂದು ವೇಳೆ -a2a ನಿಮಗೆ f(x) dx ಇದ್ದು, ಒಂದು ವೇಳೆ f(x) ಏನಾದರೂ ಆಡ್ ಫಂಕ್ಷನ್ ಆಗಿದ್ದರೆ, ಇದ್ರ ವ್ಯಾಲ್ಯೂ ಬಂದು 0 ಆಗುತ್ತೆ. ಒಂದು ವೇಳೆ ಈವನ್ ಆಗಿದ್ದರೆ ಯು ಹ್ಯಾವ್ ಟು ಇಂಟಿಗ್ರೇಟ್. ಇದನ್ನು ನಾವೇನು ಬರ್ತೀವಿ, ಟ್ವೈಸ್ ಅಂತ ಬರ್ಕೊಂಡು ಇಂಟಿಗ್ರೇಟ್ ಮಾಡ್ತೀವಿ. ವಿಲ್ ಇಂಟಿಗ್ರೇಟ್, ಬಟ್ ವಿ ಡೋಂಟ್ ರೈಟ್ ಇಂಟಿಗ್ರೇಟ್ ಫ್ರಮ್ -a to a, ವಿಲ್ ಇಂಟಿಗ್ರೇಟ್ ಫ್ರಮ್ a to 2 times of 0 to a ಮಾಡ್ತೀವಿ. ಇದು ಆಲ್ರೆಡಿ ಪ್ರೂವ್ ಮಾಡಿದ್ದೀವಲ್ವಾ. ಸೊ ಈಗ -a to a f(x) dx ಇದೆಯಾ, ಒಂದು ವೇಳೆ f(x) ಅನ್ನು ಈವನ್ ಫಂಕ್ಷನ್ ಆಗಿದ್ದರೆ ನಾವು 2 times of 0 to a f(x) ಅಂತ ತೊಗೊಂಡು ಇಂಟಿಗ್ರೇಟ್ ಮಾಡಬೇಕು. f(x) ಅನ್ನು ಆಡ್ ಫಂಕ್ಷನ್ ಆಗಿದ್ದರೆ ಅದೇನು ಮಾಡಿ, f(x) ಆಡ್ ಅಂತ ಹೇಳಿದ್ರೆ 0 ಆಗ್ಬಿಡುತ್ತೆ ಆನ್ಸರ್. ಹೆಂಗೆ ಚೆಕ್ ಮಾಡೋಕೆ ಆರ್ಡರ್ ಈವನ್ನು? ವೆರಿ ಸಿಂಪಲ್. ಅದು ಏನು ಫಂಕ್ಷನ್ ಕೊಟ್ಟಿದ್ದಾರೋ, f(x) ಇದೆಯಾ, f(x) ಏನು ಕ್ವಶನ್ ಈಗ sin power 5x cos power 4x ಇದೆಯಾ. ಒಂದು ವೇಳೆ ನಾನು f(-x) ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಬೇಸಿಕಲಿ sin to the power of 5 - x ಬರುತ್ತೆ, cos to the power of 4 - x ಬರುತ್ತಾ. ಇದೇನಾಗುತ್ತೆ ಈಗ ನೋಡಿ, sin is basically what is sin power 5 ಅಂದರೆ, I'll write one more step for your understanding. -x ಬರೆದ್ಬಿಟ್ಟು ಅದ್ರದ್ದು 5 times 5th ರೂಟಾ, ಇದು cos of -x ಬಂದು ಅದ್ರದ್ದು 4th ರೂಟಾ. ಸೊ ಮೈನಸ್ ಆಚೆ ಬರುತ್ತಾ, ಇದಕ್ಕೆ -sin x ಬರುತ್ತಾ, ಟು ದ ಪವರ್ ಆಫ್ 5 ಬರುತ್ತಾ. ಇದೇನಾಗುತ್ತೆ, ಇದೇ cos of -x is cos x only, cos x to the power of 4x ಬರುತ್ತಾ. ಸೊ ನೆಗೆಟಿವ್ನ 5 times ಮಲ್ಟಿಪ್ಲೈ ಮಾಡಿದ್ರೆ, 5 times ಇವತ್ತೇ ನೆನ್ಪಿಟ್ಕೊಳ್ಳಿ, ನೆಗೆಟಿವ್ನ ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವೇ ಬರುತ್ತೆ. 3 times ಮಲ್ಟಿಪ್ಲೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್, ಏನು ಪ್ಲಸ್ ಇಂಟು ಮೈನಸ್ ಮೈನಸ್. 5 times ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಪ್ಲಸ್, ಪ್ಲಸ್ ಇಂಟು ಮಲ್ಟಿಪ್ಲೈ ಮಾಡಿ ಮಕ್ಕಳು. ಓಕೆ, ಮೈನಸ್ನ 5 ಟೈಮ್ ಅಲ್ವಾ, ಮೈನಸ್ನ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಅಗೇನ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್ ಅಗೇನ್ ಅಲ್ವಾ. ಆಡ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ನೆಗೆಟಿವ್ ಬರುತ್ತೆ. ಸೊ ಆಬ್ವಿಯಸ್ಲಿ ಐ ವಿಲ್ ಗೆಟ್ ನೆಗೆಟಿವ್ sin power 5x and cos power 4x. So by replacing x with -x, we got negative outside. That means what? This is nothing but minus f of x. Therefore, it's an odd function. The answer is 0. ಅಷ್ಟೇ ಬರೀಬೇಕು ನೀವು. ನೀವು ಇದನ್ನೇ ತೋರಿಸ್ಬೇಕು. You have to prove this. You have to prove always if f of x minus x, if is nothing but minus f of x, it's an odd function. Therefore, the integration of -1 to a sin x becomes 0 ಅಂತ ನೀವು ಇದನ್ನ ಪ್ರೂವ್ ಮಾಡಿ ತೋರಿಸಿ ಅದನ್ನ ಬರೀಬೇಕು. ವೆರಿ ಈಸಿ. ಇನ್ನು ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಈಗ ತುಂಬ ಫಾಸ್ಟಾಗಿ ಮಾಡ್ಬೋದು ನೀವು. ನೋಡಿ, ಇದು ಕಾಸ್ ಇದೆಯಲ್ವಾ, ಕಾಸು ನೀವು -x ಹಾಕಿದ್ರು +x ಹಾಕಿದ್ರು ಅದು cos x ಆಗಿರುತ್ತೆ. ಸೊ ಕಾಸ್ ಪವರ್ ಇದೆಯಲ್ವಾ, ಅದು ಆಡ್ ಇರಲಿ ಈವನ್ ಇರಲಿ ಯಾವತ್ತೂ ಪಾಸಿಟಿವೇ ಆಗಿರುತ್ತೆ. ನಾನು ಹೇಳಿದ ಅರ್ಥ ಆಯ್ತಾ? ನೋಡಿ, ಕಾಸ್ -x ಹೆಂಗಿದ್ರು cos x ಆಗುತ್ತೆ. ಡಸ್ ಇಟ್ ರಿಯಲಿ ಮ್ಯಾಟರ್ ವಾಟ್ ಪವರ್ ಇಟ್ ಹ್ಯಾಸ್? ಕಾಸ್ಗೆ ಪವರು ಆಡ್ ಇರಲಿ ಈವನ್ ಇರಲಿ ಅದು ಪಾಸಿಟಿವೇ ಇರುತ್ತೆ. ಆದರೆ ಸೈನ್ಗೆ ಏನಾಗುತ್ತೆ, ಸೈನ್ಗೆ ಒಂದು ವೇಳೆ ಆಡ್ ಇದ್ದರೆ ನೆಗೆಟಿವ್ ಆಚೆ ಬರುತ್ತೆ,
ಈವನ್ ಇದ್ದರೆ ಅದು ಪಾಸಿಟಿವ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ನನಗೆ ಆನ್ಸರ್ ಹೇಳಿ. ಈಗ ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಸೇಮ್ ಕ್ವಶನ್ ಕೊಡ್ತಾ ಇದ್ದೀನಿ ನಾನು ನಿಮಗೀಗ sin power 6x cos power 4x ಕೊಡ್ತಾ ಇದ್ದೀನಿ. ವಾಟ್ ಈಸ್ ಆನ್ಸರ್ ಫಾರ್ ದಿಸ್? ಇಟ್ ಈಸ್ ಎನ್ ಬೇಸಿಕಲಿ ಈವನ್ ಫಂಕ್ಷನ್, ಇಟ್ಸ್ ನಾಟ್ ಎನ್ ಆಡ್ ಫಂಕ್ಷನ್. ಯಾಕೆ? sin of minus x ಇದೆಯಾ, ಮೈನಸ್ sin x ಆಗುತ್ತಾ? ಆ ಮೈನಸ್ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಪಾಸಿಟಿವ್ ಆಗುತ್ತೆ. ಕಾಸ್ಗಂತೂ ತಲೆನೋವಿಲ್ಲ, ಅದು 4 ಆದರೂ ಇರಲಿ, ಒಂದು ವೇಳೆ 5 ಇತ್ತು, ಇಲ್ಲಿ ಕಾಸ್ 5x ಇತ್ತು, ಡಸಂಟ್ ಮ್ಯಾಟರ್. ಕಾಸ್ ಯಾವತ್ತೂ ಪಾಸಿಟಿವೇ, ಬಿಕಾಸ್ ಕಾಸ್ ಯಾವತ್ತೂ ಈವನ್ ಫಂಕ್ಷನ್. ಅದನ್ನು 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿ 4 ಟೈಮ್ಸ್ ಮಾಡಿ ಡಸಂಟ್ ಮ್ಯಾಟರ್. ಬಟ್ ಸೈನ್ ಆ್ಯಕ್ಚುಲಿ ಆಡ್ ಫಂಕ್ಷನ್ನು. ಒಂದು ವೇಳೆ ಪವರ್ ಏನಾದರೂ ಈವನ್ ಇದ್ದರೆ, ಪವರ್ ಏನಾದರೂ ಈವನ್ ಇದ್ದರೆ ಮೈನಸ್ ನಾನು ಈವನ್ ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ. ಸೊ ಈ ಕ್ವಶನ್ ಬಂದು sin power 5 sin power 6x cos power 5x ಈಸ್ ಬೇಸಿಕಲಿ ಇನ್ ಈವನ್ ಫಂಕ್ಷನ್, ಇಟ್ಸ್ ನಾಟ್ ಆಡ್ ಫಂಕ್ಷನ್. ಒಂದು ವೇಳೆ ಇನ್ನೊಂದು ಕ್ವಶನ್ ಇದೆ, ಫಾರ್ ಐ ಆಮ್ ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, sin 9 power x cos 11 power x, ಈ ಥರ ಇತ್ತು. ಸಿಂಪಲ್ ಎಕ್ಸಾಂಪಲ್ ನೋಡಿ, ಸೈನ್ಗೆ ಪವರ್ 9 ಇದೆಯಾ, ಆಡ್ ನಂಬರಾ, ನೆಗೆಟಿವ್ ಬರುತ್ತಾ ಸೈನ್ಗೆ? ನೆಗೆಟಿವ್ನ 9 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ನೆಗೆಟಿವೇ ಬರುತ್ತಾ? ಅದನ್ನು ಇದು ಆಡ್ ಫಂಕ್ಷನ್, ಇದು ಆಡ್ ಫಂಕ್ಷನ್, ಇದು ಈವನ್ ಫಂಕ್ಷನ್. ಸೊ ನೆನ್ಪಿಟ್ಕೊಳ್ಳಿ, ಸೈನ್ಗೆ ಪವರ್ ಇದೆಯಲ್ವಾ, ಆ ಪವರ್ ಏನಾದರೂ ಆಡ್ ನಂಬರ್ಸ್ ಆಗಿದ್ದರೆ ಅದು ಈವನ್ ಆಡ್ ಫಂಕ್ಷನ್ ಆಗುತ್ತೆ. ಆ ಪವರ್ಸ್ ಏನಾದರೂ ಈವನ್ ನಂಬರ್ಸ್ ಆಗಿದ್ದರೆ ಸೈನು ಕೂಡ ಈವನ್ ಫಂಕ್ಷನ್ ಆಗುತ್ತೆ. ಆ್ಯಕ್ಚುಲಿ ಸೈನ್ ಬಂದು ಬೈ ಡಿಫಾಲ್ಟ್ ಈವನ್ ಫಂಕ್ಷನ್. sin of minus x is equal to minus sin x. ಆ ಸೈನ್ಗೆ ಏನಾದರೂ ಪವರ್ ಈವನ್ ನಂಬರ್ ಇದ್ದರೆ ಅದು ಇವೊಂದು ಈವನ್ ಫಂಕ್ಷನ್ ಆಗಿದ್ದರೂ 5 ಟೈಮ್ಸ್ ನಾವು 6 ಟೈಮ್ಸ್ ಮಲ್ಟಿಪ್ಲೈ ಮಾಡೋದ್ರಿಂದ ಅದು ಮತ್ತೆ ಪಾಸಿಟಿವ್ ಆಗುತ್ತೆ. ಅರ್ಥ ಆಯ್ತಾ ಕ್ಲಿಯರಾಗಿ? ನನಗೆ ಮಕ್ಕಳು ಪ್ರತಿ ಸತಿ ಮಿಸ್ಟೇಕ್ ಮಾಡ್ತಾರೆ, ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇರ್ತೀನಿ. ಅವ್ರು ಸುಮ್ಮನೆ ಸೈನ್ ಇದೆಯಲ್ಲ ಸರ್, ಈವನ್ ಫಂಕ್ಷನ್ ಅಲ್ವಾ ಸರ್, ಇದು ನೆಗೆಟಿವ್ ಇಂಟು ಪಾಸಿಟಿವ್ ನೆಗೆಟಿವ್ ಅಲ್ಲ ಸರ್, ಸೊ ಆನ್ಸರ್ ಇಸ್ ನೆಗೆಟಿವ್. ಈ ಥರ ಎಲ್ಲ ಮಿಸ್ಟೇಕ್ಸ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ಹೇಳೋದು. ಇದು ಕ್ಲಿಯರ್ ಅರ್ಥ ಆಯ್ತಾ? ಇದು ಅರ್ಥ ಆದಮೇಲೆ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ಇದು ಆಲ್ರೆಡಿ ಹೇಳಿದ್ದೀನಿ, ಆನ್ಸರ್ ಏನು ಬರಬೇಕು a/2 ಅಂತ, ನೀವೇ ಮಾಡ್ಬೋದು ಇದನ್ನು. ಸೊ ಸೇಮ್ ಮಕ್ಕಳೇ, ಐ ಅಂತ ತೊಗೊತೀವ, ಇದು ಆನ್ಸರ್ ಬರುತ್ತಾ? ಇನ್ನೊಂದು ಐ ಅಂತ ತೊಗೊಂಡು a-x, ಇಲ್ಲಿ a-x, ಇಲ್ಲಿ a-x, ಇಲ್ಲಿ x ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿ. ನ್ಯೂಮರೇಟರಲ್ಲೂ ನಿಮಗೆ x ಪ್ಲಸ್ ರೂಟ್ ಆಫ್ a-x ಬರುತ್ತೆ, ಡಿನಾಮಿನೇಟರ್ ರೂಟ್ ಆಫ್ x ಪ್ಲಸ್ ರೂಟ್ ಆಫ್ a-x ಬರುತ್ತೆ. ಎರಡು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಬಂದು ನಿಮಗೆ 1 dx ಬರುತ್ತೆ, 0 to a. 2a is equal to 0 to a 1 dx, and I is nothing but integration of 1 is x, a minus 2, a minus 0/2 ನಿಮಗೆ a/2 ಬರುತ್ತೆ. ನಾನು ತೋರಿಸ್ತೀನಿ, ಈಗ ನೀವೇ ಮಾಡ್ಬೋದು. ಫಸ್ಟ್ ನೀವು ಮಾಡಿ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ಟ್ರೈ ಮಾಡಬೇಕು, ಆಮೇಲೆ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಾಟ್ ಇಸ್ ಆನ್ಸರ್ ಫಾರ್ ದಿಸ್ ಇಸ್ I. We'll take green. I 0 to a ನೋಡಿ ಕೊಟ್ಟಿದ್ದಾರಾ? ನಾನು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. ಸೊ ಇದನ್ನು ಐ ಅಂತ ತೊಗೋಣ. ನೀವು ಎಕ್ಸಾಮಲ್ಲಿ ಬರೀರಿ, ನಾನು ಇಲ್ಲಿ ತೊಗೊಂಡ ಇನ್ನ ಹತ್ರ ಅಷ್ಟೇ ಇಲ್ಲ. I is 0 to a ಆಯಿತಾ? ಅದೇ ಕ್ವಶನ್ ಸರ್ ಬರೀರಿ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಡೈರೆಕ್ಟ್ಲಿ ಐ ಆಮ್ ಯೂಸಿಂಗ್ ದ ಫಾರ್ಮುಲಾ ದಟ್ ಈಸ್ ರೂಟ್ ಆಫ್ a minus x ಪ್ಲಸ್ a minus x ಪ್ಲಸ್ ನೋಡಿ ಇಲ್ಲೇನಾಗುತ್ತೆ, ಇಲ್ಲಿ a minus a minus x. You replace the x with a minus x with a plus b minus x. So you are using this, and after ಏನಾಗುತ್ತೆ ರಿಮೂವ್ ಮಾಡಿದಾಗ ಇಲ್ಲಿ ಮೈನಸ್ a ಪ್ಲಸ್ a ಕ್ಯಾನ್ಸಲ್ಲ, ಮೈನಸ್ ಮೈನಸ್ ಪ್ಲಸ್ ಆಗುತ್ತಾ? ಸೊ ಆನ್ಸರ್ ಏನು ಬರುತ್ತೆ ನಿಮಗೆ ಇಲ್ಲಿ? 0 to a ರೂಟ್ ಆಫ್ a minus x ಡಿವೈಡೆಡ್ ಬೈ ರೂಟ್ ಆಫ್ a minus x ಪ್ಲಸ್ ರೂಟ್ x ಇಂಟು dx. ಸೊ ನಾನು ಇದು ಈಕ್ವೇಷನ್ 1 ತೊಗೊಂಡಾಗ ಕ್ವಶನ್ ಏನು ಕೊಟ್ಟರೆ ಅದು 1, ಇದು 2, ಎರಡನ್ನ ಆ್ಯಡ್ ಮಾಡಿ ಐ, ಎರಡನ್ನ ಆ್ಯಡ್ ಮಾಡಿದ್ರೆ i ಪ್ಲಸ್ ಐ 2i ಬರುತ್ತೆ. ಎರಡೂ ಆ್ಯಡ್ ಆಗುತ್ತೆ 0 to a. ಇದು ನಿಮಗೆ ಸುಮ್ಮನೆ ಸ್ಟೆಪ್ಸ್ ಬರೀತಾ ಇದ್ದೀವಿ ಅಷ್ಟೇ, ಮಾರ್ಕ್ಸ್ಗೋಸ್ಕರ ಬರೀಬೇಕು ಸ್ಟೆಪ್ಸ್ನ. ಏನು ಗೊತ್ತಾ ಮಕ್ಕಳೇ, ನೀವೇನಾದರೂ ಕ್ಯಾಲ್ಕುಲಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ನಿಮ್ಗೆ ಅನಿಸುತ್ತೆ ನನಗೆ ಆಲ್ರೆಡಿ ಆನ್ಸರ್ ಗೊತ್ತು, ಸುಮ್ಮನೆ ಸ್ಟೆಪ್ಸ್ ಬರೀಬೇಕು ಅನಿಸುತ್ತೆ. ಬಟ್ ನೀವು ಬೇರೆ ಚಾಪ್ಟರ್ಸ್, ಫಾರ್ ಎಕ್ಸಾಂಪಲ್ ಈಗ ನೀವು ಡಿಟರ್ಮಿನೆಂಟ್ಸಲ್ಲಿ ತೊಗೊಂಡ್ರೆ ಎವ್ರಿ ಸ್ಟೆಪ್ ಇಸ್ ಇಂಪಾರ್ಟೆಂಟ್. ಯಾವುದೋ ಒಂದು ಸ್ಟೆಪ್ಪಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರೋದಿಲ್ಲ. ಕ್ಯಾಲ್ಕುಲಸ್ ಹಂಗಲ್ಲ, ಕೆಲವೊಂದು ಸತಿ ಚೆನ್ನಾಗಿ ಇಫ್ ಯು ಮಾಸ್ಟರ್ ದ ಕ್ಯಾಲ್ಕುಲಸ್, ನೀವು ಚೆನ್ನಾಗಿ ಕ್ಯಾಲ್ಕುಲಸ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ದೊಡ್ಡ ಕ್ವಶನ್ನ ನಿಮಗೆ ಆ್ಯಕ್ಚುಲಿ 3 ಸ್ಟೆಪ್ಪಲ್ಲಿ ನಿಮ್ಗೆ ಆನ್ಸರ್ ಬಂದುಬಿಡುತ್ತೆ. ಬಟ್ ಆದರೆ ಎಕ್ಸಾಮಲ್ಲಿ ಸ್ಟೆಪ್ಸ್ ಬರೀಬೇಕು. ನಿಮ್ಗೆ ಆಲ್ರೆಡಿ ಗೊತ್ತು ಎರಡನ್ನೂ ಆ್ಯಡ್ ಮಾಡಿದ್ರೆ 1 ಆಗುತ್ತೆ ಅಂದ್ಬಿಟ್ಟು, ಅದು ಸ್ಟೆಪ್ಸ್ ಬರೀಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ ಆ್ಯಕ್ಚುಲಿ. ದಟ್ಸ್ ವೈ ನೀವು ಕ್ಯಾಲ್ಕುಲಸ್ಲಿ ಯಾವತ್ತೂ ಮಾರ್ಕ್ಸ್ ಕಳ್ಕೋದಿಲ್ಲ. ಸೊ ರೂಟ್ ಆಫ್ x ಪ್ಲಸ್ ರೂಟ್ ಆಫ್ a minus x, ನನ್ನ ಫೇವ್ರೇಟ್ ಕ್ಯಾಲ್ಕುಲಸ್. ಐ ವಾಂಟ್ ನಿಮ್ಮ ಫೇವ್ರೇಟ್ ಕ್ಯಾಲ್ಕುಲಸ್ ಆಗಬೇಕು. ಆ್ಯಡ್ ಮಾಡಿ, ಡಿನಾಮಿನೇಟರ್ ಸೇಮ್ ಇದೆಯಾ?
2 + 3 3 + 2 ಎರಡು ಒಂದೇ. a minus x ಪ್ಲಸ್ ರೂಟ್ ಎಕ್ಸ್ ಬರುತ್ತಾ? ನ್ಯೂಮರೇಟರ್ ಏನಾಗುತ್ತೆ? ಇಲ್ಲಿ ರೂಟ್ ಆಫ್ a minus x ಇದೆಯಾ, ಇಲ್ಲಿ ರೂಟ್ ಎಕ್ಸ್ ಇದೆಯಾ, ಡಿ ಎಕ್ಸಾ, ಇಂಟಿಗ್ರೇಟ್ ಮಾಡಿದ್ರೆ ಎರಡು ಕ್ಯಾನ್ಸಲ್ ಆಯಿತಾ, ಹೋಯ್ತು. ಎರಡನ್ನ ಆ್ಯಡ್ ಮಾಡ್ತೇನೆ. ಸೊ 2a ಇದೆ. ಸೊ 1 dx 0 to a ಇದೆಯಾ? ಓಕೆ. ಸೊ 2i ಏನಾಗುತ್ತೆ ಬೇಸಿಕಲಿ 0 to a 1 dx. ಸೊ ಇಂಟಿಗ್ರೇಷನ್ ಆಫ್ dx is x 0 to a, that is 2a. i ಏನಾಗುತ್ತೆ? a minus 0 a/2. ದ ಆನ್ಸರ್ ಈಸ್ a/2. ಅದನ್ನ ಶಾರ್ಟ್ಕಟ್ ಇಡುವ, ಆಗಲೇ ಹೇಳಿದ್ದೀವಿ a/2 ಅಂತ. ದಿಸ್ ಇಸ್ ದ ಬ್ಯೂಟಿ ಆಫ್ ಕ್ಯಾಲ್ಕುಲಸ್. ನೀವು ಅರ್ಥ ಮಾಡ್ಕೊಬೇಕು. ಯು ಶುಡ್ ಸ್ಟಾರ್ಟ್ ಲವಿಂಗ್ ಕ್ಯಾಲ್ಕುಲಸ್. ಆಮೇಲೆ ನಿಮ್ಮ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಅರ್ಧ ಗಂಟೆ 1.5 ಗಂಟೆಲಿ ಮುಗಿಸ್ಬಿಡ್ತೀರಾ. ನೀವೇನಾದರೂ ಕ್ಯಾಲ್ಕುಲಸ್, ಇಫ್ ಯು ಅಟೆಂಡ್ ಯುವರ್ ಮ್ಯಾಥ್ಸ್ ಪೇಪರ್ ಓನ್ಲಿ ಕ್ಯಾಲ್ಕುಲಸ್, ಯು ಕ್ಯಾನ್ ಫಿನಿಶ್ ಯುವರ್ ಪೇಪರ್ ವಿತಿನ್ ಒಂದು 2 ಅವರ್ ಮುಗಿಸ್ಬಿಡೋದು ಎಂಟೈರ್ ಪೇಪರ್ನ. ಯಾಕಂದರೆ ಕ್ಯಾಲ್ಕುಲಸ್ ಸ್ಟೆಪ್ಸ್ ಜಾಸ್ತಿ ಇರೋದಿಲ್ಲ. ನೆಕ್ಸ್ಟ್ 0 to π/2 ಏನು ಮಾಡೋಕ್ಕಿಂತ? ಸೊ ಅವರು ಆಲ್ರೆಡಿ ಪ್ರಾಪರ್ಟಿ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ಪ್ರಾಪರ್ಟಿ ಯೂಸ್ ಮಾಡೋಕ್ಕೆ ಇಲ್ಲಿ, ಬಟ್ ಈ ಪ್ರೆಸೆಂಟ್ ಎಕ್ಸಾಂಪಲ್ ಕೊಡೋದಿಲ್ಲ. ಸಿ ಇಸ್ ವೆರಿ ಸಿಂಪಲ್ ನೋಡ್ರಪ್ಪ. sin 2x ಎಲ್ಲೇ ಬಂದ್ರೂ 2 sin x ಸಬ್ಸ್ಟಿಟ್ಯೂಟ್ ಮಾಡಬೇಕಾ? ಇದು ಒಂದು ಸ್ಟ್ಯಾಂಡರ್ಡಾ? ಇಲ್ಲಿ ಮಾಡಿದ್ರೆ ಇಲ್ಲಿ ಏನು ಬರೀ sin x ಇದೆ, ಬಟ್ 2 ಒಳಗಡೆ ಪವರ್ ತೊಗೊಂಡ್ರೆ ಲಾಗ್ ಆಫ್ ಇದು sin x ದ ಹೋಲ್ ಸ್ಕ್ವೇರ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಲಾಗ್ ಆಫ್ x ಪವರ್ m ಮುಂದೆ ಬರುತ್ತೆ. log of x power n into log x. So we will use this. Let us check now. So 0 to π/2. ನಾನು ಏನು ಬರ್ತಾ ಇದ್ದೀನ? log of, writing this as sin x the whole square minus log of 2 sin x into cos x ಅಂತ ನಾನು ಸಿಂಪ್ಲಿಫೈ ಎಕ್ಸ್ಪ್ಯಾನ್ಷನ್ ಮಾಡ್ಕೊತಾ ಇದ್ದೀನಿ. ಎಕ್ಸ್ಪ್ಯಾನ್ಷನ್ ಈಗೇನಾಗುತ್ತೆ? 0 to π/2ನ log of m this, that is sin x square divided by sin square x, basically 2 sin x into cos x ಇದೆಯಾ? 1 sin x ಒಂದು ಕ್ಯಾನ್ಸಲ್ ಆಯಿತಾ? 0 to π/2 ಬಂದ ನನಗೆ ಇಸ್ i. ಲಾಗ್ ಆಫ್ ಕ್ಯಾನ್ಸಲ್ ಆಯಿತಾ? ನನಗೆ ಏನು ಬಂತ ಆನ್ಸರ್ ಈಗ? sin x by cos x tan x. ಸೊ ಐ ಆಮ್ ಗೆಟಿಂಗ್ ನಾವು tan x/2 ಅಂತ ಇಂಟಿಗ್ರೇಷನ್ ಆಫ್ ದಿಸ್. ಅಷ್ಟೇ. ಆಮೇಲೆ ಸ್ಪ್ಲಿಟ್ ಮಾಡ್ಕೊಳ್ಳಿ ಮಕ್ಕಳಿಗೆ. ಜಸ್ಟ್ ಸ್ಪ್ಲಿಟ್ ದಿಸ್. ಪ್ರಾಪರ್ಟಿ ಯೂಸ್ ಮಾಡಲಿ ಎಲ್ಲೂ. ಓಕೆ, ನೋಡೋಣ ನೆಕ್ಸ್ಟ್ ಮಾಡೋಣ ಮತ್ತೆ. ಸೊ ಏನು ಮಾಡೋಣ ಈಗ? ದಿಸ್ ನಥಿಂಗ್ ಬಟ್ ವಿ ಕ್ಯಾನ್ ಸ್ಪ್ಲಿಟ್ ಲಾಗ್ m ಮೈನಸ್ ಲಾಗ್ n. ನಾನು ಇದನ್ನ 0 to π/2 ಲಾಗ್ tan x. ಲಾಗ್ tan x ಅಂದರೆ 1 ಬರುತ್ತೆ. ಲಾಗ್ tan x ಬಂದು 0 ಬರುತ್ತೆ. tan x ಮೈನಸ್ ಇಂಟಿಗ್ರೇಷನ್ ಆಫ್ ಲಾಗ್ 0 to π/2 ಲಾಗ್ 2. ನಾನು ಹೆಂಗೆ ಮಾಡ್ಕೊಂಡು ಹೇಳಿದ್ದನ್ನ? ಹೌ ಐ ಡಿಡ್ ದಿಸ್ ಒನ್? ಎಲ್ ಹೇಗೆ ಮಾಡಿದೆ ಅಂದರೆ tan x/2 ಇದೆಯಲ್ವಾ, ಲಾಗ್ m ಮೈನಸ್ n ಅಲ್ವಾ, ಲಾಗ್ m ಮೈನಸ್ ಲಾಗ್ n, ಲಾಗ್ m ಮೈನಸ್ ಲಾಗ್ n. ಸೊ ಇದ್ರದ್ದು ಇಂಟಿಗ್ರೇಷನ್ ಈಸಿ ಬಂದ್ಬಿಡುತ್ತೆ ನಮ್ಗೆ ಆನ್ಸರು. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ದಿಸ್? ಸೊ ಇಫ್ ಯು ಟೇಕ್ ದಿಸ್ ಆಸ್ i1 and i2, ಇಫ್ ಯು ಟೇಕ್ ದಿಸ್ ಆಸ್ i1, ದಿಸ್ ಆಸ್ i2, ನಮ್ಮ i1 ಏನಾಗುತ್ತೆ? 1/1. ಸೊ ವಾಟ್ ಈಸ್ ಅವರ್ i1? ಅವರ್ i1 ಬಿಕಮ್ಸ್, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕಾಗುತ್ತೆ ನೋಡಿ. ಯಾಕಂದರೆ ಇಲ್ಲಿ tan x ಇದೆ, ನೀವು π/2 ಮಾಡಿದ್ರೆ ಕಾಟ್ ಬರುತ್ತೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ tan ಇಂಟು ಲಾಗ್ m ಪ್ಲಸ್ n ಲಾಗ್ m ಇಂಟು n ಬರುತ್ತೆ. tan ಮತ್ತು ಕಾಟ್ ಕ್ಯಾನ್ಸಲ್ ಆಗುತ್ತೆ, ಲಾಗ್ 1 ಬರುತ್ತೆ, ಲಾಗ್ 1 0, ಸೊ ಇದು 0 ಆಗುತ್ತೆ. ಸೊ ಇದು ಲಾಗ್ 2 ಕಾನ್ಸ್ಟೆಂಟು, ಇಂಟಿಗ್ರೇಷನ್ ಆಫ್ x ಬರುತ್ತೆ, π/2 ಇದೆ, π/2 ಬರುತ್ತೆ. ಸೊ π/2 ಅಂತ ಹೇಳಿದ್ರೆ ನಿಮಗೆ ಆನ್ಸರ್ π/2 ಇಂಟು ಲಾಗ್ 2 ಮೈನಸ್ π/2 ಇಂಟು ಲಾಗ್ 2. 0 ಮೈನಸ್ π/2 ಇಂಟು ಲಾಗ್ 2 ಇಸ್ π/2 ಮೈನಸ್ ಲಾಗ್ 2. ಐ ವಿಲ್ ಶೋ, ನಾನು ತೋರಿಸ್ತೀನಿ. i1 0 to π/2ನ ಲಾಗ್, ನಾನೇನು ಮಾಡ್ತೀನಿ? ಲಾಗ್ tan x ಇದೆಯಲ್ವಾ, ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಮೈ i1. ಸೇಮ್ i1 ಐ ಕ್ಯಾನ್ ರೈಟ್ ನಾವು 0 to π/2 ಲಾಗ್ ಆಫ್ tan 90 ಮೈನಸ್ π/2, tan π/2 ಮೈನಸ್ x ಏನಾಗುತ್ತೆ? ಇದು 0 to π/2 ಲಾಗ್ ಆಫ್ ಕಾಟ್ ಬರುತ್ತೆ, ಕಾಟ್ x ಬರುತ್ತೆ. ಎರಡನ್ನ ಆ್ಯಡ್ ಮಾಡೋಣ. ಎರಡನ್ನ ಆ್ಯಡ್ ಮಾಡಿದ್ರೆ 2i1 ಬರುತ್ತೆ. ಎರಡನ್ನ ಆ್ಯಡ್ ಮಾಡಿದ್ರೆ 0 to π/2 ಇದು ಲಾಗ್ tan x ಬರುತ್ತೆ. ಅದ್ರ ಮೇಲೆ ಪ್ಲಸ್ ಲಾಗ್ ಕಾಟ್ x ಬರುತ್ತೆ. ಲಾಗ್ tan x ಲಾಗ್ ಕಾಟ್ x ಏನಾಗುತ್ತೆ? ಇದು 1 ಇದೆ ಆನ್ಸರ್. 0 ಸಾರಿ 2i1 0 to π/2 ಲಾಗ್ m ಪ್ಲಸ್ ಲಾಗ್ n ಆಗುತ್ತೆ. ಲಾಗ್ m ಪ್ಲಸ್ ಲಾಗ್ n, ಲಾಗ್ m ಇಂಟು n, ಲಾಗ್ tan x ಇಂಟು ಕಾಟ್ x. tan x ಕಾಟ್ x ಕ್ಯಾನ್ಸಲ್ಲ.
ಇವೆರಡು ಕ್ಯಾನ್ಸಲ್ ಆಗುತ್ತಾ? ಆಮೇಲೆ ಏನು ಬರುತ್ತೆ ನಮಗೀಗ 2i1 ಈಕ್ವಲ್ ಟು, ಸೊ ಈ 0 to pi by 2, 0 to pi by 2 ಇದು ಲಾಗ್ 1 ಬರುತ್ತೆ. ಲಾಗ್ 1 ಬಂದು 0 ನೋಡಿ, ಲಾಗ್ 1 ಬಂದು 0, ಇಂಟಿಗ್ರೇಷನ್ ಆಫ್ 0 is 0 ಓನ್ಲಿ, ಸೊ ಆನ್ಸರ್ ಈಸ್ 0. ಸೊ ಇದು ಬಂದು 0 ಬರುತ್ತೆ ಮೈನಸ್ ಇದು ಇಂಟಿಗ್ರೇಷನ್ i2 ಇಂಟಿಗ್ರೇಟ್ ಮಾಡಿ ಏನಾಗುತ್ತೆ, ಲಾಗ್ 2 ಕಾನ್ಸ್ಟೆಂಟ್, ಲಾಗ್ 2 ಒಂದು ಕಾನ್ಸ್ಟೆಂಟ್, ಲಾಗ್ 2ನ ಆಚೆ ತೊಗೊತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ 0 to pi by 2 1 dx, ಅದು ಡಿ ಎಕ್ಸ್ ಇಂಟಿಗ್ರೇಷನ್ ಆಗುತ್ತೆ, ಎಕ್ಸ್ ಆಗುತ್ತಾ, ಅಪ್ಪರ್ ಲಿಮಿಟ್ ಏನು ಪೈ ಬೈ 2ನ, ಪೈ ಬೈ 2 ಮೈನಸ್ 0. ಸೊ ನಿಮ್ಗೆ ಆನ್ಸರ್ ಏನು ಬರುತ್ತೆ, ಲಾಗ್ 2 ಇಂಟು ಎಕ್ಸ್ ಇರುತ್ತೆ ಬೇಸಿಕ್. ಓಕೆ, ಇನ್ನೂ ಒಂದು ಸ್ಟೆಪ್ ಬರುತ್ತೆ ತೋರಿಸ್ತೀನಿ. ಆನ್ಸರ್ ಆಲ್ರೆಡಿ ಬಂದು ಸುಮ್ಮನೆ ಸ್ಟೆಪ್ ಬೈತಾ ಇದ್ದೀವಿ. ಮೈನಸ್ ಲಾಗ್ 2, ಅಪ್ಪರ್ ಲಿಮಿಟ್ ಇಸ್ ಪೈ ಬೈ 2 ಮೈನಸ್ 0, ದಟ್ಸ್ ಪೈ ಬೈ 2, ಪೈ ಬೈ 2 ಇಂಟು ಮೈನಸ್ ಲಾಗ್. ಇಫ್ ಯು ವಾಂಟ್ ಟೇಕ್ ನೆಗೆಟಿವ್ ಇನ್ಸೈಡ್, 2 ಪವರ್ ಮೈನಸ್ 1 ಆಗುತ್ತೆ 1/2. ಯು ಕ್ಯಾನ್ ಸೇ ಪೈ ಬೈ 2 ಇಂಟು 1/2 ಲಾಗ್ 2. ಇಲ್ಲ ಹೀಗೆ ಬಿಟ್ಟರು ಏನಾಗೋದಿಲ್ಲ, ಪ್ರಾಬ್ಲಮ್ ಇಲ್ಲ. ಅರ್ಥ ಇದೆ ಕ್ಲಿಯರ್ ಆಗಿ? ಸಿಂಪಲ್. ಕೆಲವೊಂದು ಇಂಟಿಗ್ರೇಷನ್ಸಲ್ಲಿ ಈ ಥರ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಮಾತ್ರ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ನೆಕ್ಸ್ಟು, ಸೊ 0 to f of x dx is 0 to f of a minus x. ಓಹ್, ನಾನು ಮಾಡಿಸ್ಬೇಕಲ್ಲ, ನೀವೇ ಮಾಡೋಕ್ಕಿಂತ ಆಯಿತಾ? ಇಂತಕ್ಕೆ it is in the form of f of x divided by f of x plus of f of a plus b minus x. ನನಗೆ f of x ನ cos x ಅಂತ ತಗೊಂಡ್ರೆ cos x ಇದೆ, ಮತ್ತೆ cos x ಇದೆ, cos 90 minus x sin x ಇದೆ ಅಲ್ಲಿ. Therefore the answer becomes what? a minus b upper limit ಏನ lower limit b ಅಂತ ತಗೊಂಡ್ರೆ a minus b divided by 2. Therefore the answer is pi by 2 minus 0 divided by pi by 2. So pi by 2 minus 0 answer, sorry. So pi by 2 minus 0 divided by 2, answer is pi divided by 4. ಅರ್ಥ ಆಯ್ತಾ? ಸೊ ಸ್ಟೆಪ್ಸ್ ಹೆಂಗೆ ಮಾಡಬೇಕು, ಅದೇ ಸ್ಟೆಪ್ಸ್ ಐ ಅಂತ ತೊಗೊಬೇಕು, ಮತ್ತೆ ಮಾಡಬೇಕು, ಇನ್ನೊಂದು ಐ ಅಂತ ತೊಗೊಬೇಕು. ಆಗೇನಾಗುತ್ತೆ, ಇಲ್ಲಿ ಸೈನ್ ಬರುತ್ತೆ, ಇಲ್ಲಿ ಸೈನ್ ಬರುತ್ತೆ, ಇಲ್ಲಿ ಕಾಸ್ ಬರುತ್ತೆ, ಮತ್ತು ಎರಡನ್ನೂ ಆ್ಯಡ್ ಮಾಡಬೇಕು. ನ್ಯೂಮರೇಟರಲ್ಲಿ ಸೈನು ಕಾಸ್ ಬರುತ್ತೆ, ಡಿನಾಮಿನೇಟರಲ್ಲಿ ಒಂದು ಕಡೆ ಕಾಸ್ ಸೈನ್ ಇದೆ, ಇನ್ನೊಂದು ಸೈನ್ ಕಾಸ್ ಇದೆ, ಎರಡು ಒಂದೇ ಅಲ್ವಾ, ಆ್ಯಡ್ ಮಾಡಬೇಕು. 1 ಬರುತ್ತೆ, 1 ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಎಕ್ಸ್ ಬರುತ್ತೆ. ಎಕ್ಸ್ದು ಅಪ್ಪರ್ ಲಿಮಿಟ್ ಬಂದು ಪೈ ಬೈ 2, ಲೋವರ್ ಲಿಮಿಟ್ ಬಂದು 0. ಸೊ 2i is equal to pi by 2 minus 0 ಬರುತ್ತೆ ನಿಮಗೆ. i is equal to pi by 2 divided by 2 pi by 4 ಬರುತ್ತೆ. ಇದನ್ನ ಕಂಪ್ಲೀಟಾಗಿ ಸ್ಟೆಪ್ಸ್ ನೀವೇ ಮಾಡಬೇಕು ಮಕ್ಕಳು. ಓಕೆ, ಈಸಿ ಅಗೇನ್. ಮತ್ತೆ ಸೊ ಇದನ್ನ ಹೇಗೆ ಮಾಡೋದು, ಅವರೇ ಹೇಳಿದ ಪ್ರಾಪರ್ಟಿ ಯೂಸ್ ಮಾಡಿ ಅಂದ್ಬಿಟ್ಟು. ಸೊ ನೋ ಪ್ರಾಬ್ಲಮ್, ವಿಲ್ ಯೂಸ್ ಅ ಪ್ರಾಪರ್ಟಿ 0 to pi by 2. ಸೊ 0 to pi, ನಾನು ನೋಡ್ದಂಗೆ ತುಂಬ ಸತಿ ಮಕ್ಕಳೇ, ಸ್ಪೆಷಲಿ ಈ ಕಾಂಪಿಟೇಟಿವ್ ಎಕ್ಸಾಮಲ್ಲೆಲ್ಲೂ ನಾವು ಪ್ರಾಪರ್ಟಿ ಮೇಲೆ ಇದೇ ಥರ ಕ್ವಶನ್ ಕೇಳಿ, ಯು ಹ್ಯಾವ್ ಟು ಯೂಸ್ ಅ ಪ್ರಾಪರ್ಟಿ. ಅದು ಸ್ಪೆಷಲಿ ಈ ಪ್ರಾಪರ್ಟಿ ತುಂಬ ಯೂಸ್ಫುಲ್, ತುಂಬ ಕಡೆ ಯೂಸ್ ಮಾಡ್ತೀವಿ. tan x into dx ಅವರೇ ಹೇಳಿದ್ದಾರೆ ಯೂಸ್ ಮಾಡಿ ಅಂತ, ಯೂಸ್ ಮಾಡೋಣ. 0 to pi by 4, ಯಾಕಂದರೆ ಇಲ್ಲಿ pi by 2 ಇದ್ದರೆ ಈಸಿ, ಟ್ಯಾನ್ ಕಾಟ್ ಆಗುತ್ತೆ, ಸೈನ್ ಕಾಸ್ ಆಗುತ್ತೆ. pi by 4 ಇದ್ದರೆ, ಬಟ್ ಟ್ಯಾನ್ pi by 4 1 ಅಲ್ವಾ, ಮೇ ಬಿ ವಿ ಮೇ ನೀಡ್ ಸಮ್ 1. ಇಲ್ಲೇನಾಗುತ್ತೆ ಈಗ, ಲಾಗ್ 1 ಪ್ಲಸ್ ಟ್ಯಾನ್ pi by 4 ಮೈನಸ್ ಎಕ್ಸ್ ಬರುತ್ತಾ, ಮೈನಸ್ ಎಕ್ಸ್. i is equal to ಏನು ಮಾಡೋದು, 0 to pi by 4 ಲಾಗ್ ಆಫ್ ಇದನ್ನು ನೋಡಿ ಏನು ಮಾಡೋಕ್ಕಂದ್ರೆ tan a minus tan b. ವಾಟ್ ಈಸ್ tan a minus tan b ಫಾರ್ಮುಲಾ? tan a minus tan b divided by 1 plus tan a tan b. ಇದೇನಾಗುತ್ತೆ, tan a that is tan pi by 4 minus tan x divided by 1 plus tan a tan b. ದಟ್ ಈಸ್, ಎಲ್ಲ ಬರೆಯೋದು ಬೇಡ ಮಕ್ಕಳೇ. ಆ್ಯಕ್ಚುಲಿ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್, ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ತುಂಬ ಕಡೆ ಯೂಸ್ ಮಾಡ್ತೀವಿ ರಿಸಲ್ಟ್ನ. tan pi by 4 x ಬಂದಾಗ 1 minus tan x by 1 plus tan x. ಇದು ತುಂಬ ಕಡೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯೂಸ್ ಮಾಡ್ತೀವಿ. ಕಾಂಪಿಟೇಟಿವ್ ಎಲ್ಲ, ಈವನ್ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಕೂಡ ಯೂಸ್ ಮಾಡ್ತೀವಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಕೂಡ ಯೂಸ್ ಮಾಡ್ತೀವಿ. ಒಂದು ವೇಳೆ ನಿಮಗೆ ಒಂದು ವೇಳೆ ಈ ಥರ ಕೊಟ್ಟರೆ ಈ ಥರ ಮಾಡ್ಬೋದಾ, ಈ ಥರ ಕೊಟ್ಟರೆ ಈ ಥರ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ ಇದನ್ನು. ಇದು ತುಂಬ ಇಂಪಾರ್ಟೆಂಟು. ನಾನು ತುಂಬ ಕಡೆ ಈ ಕ್ವಶನ್ಸಲ್ಲಿ ಯೂಸ್ ಮಾಡ್ತೀವಿ ಇದನ್ನು. ಈ ಥರ ಕೊಟ್ಟರೆ ಈ ಥರ ಮಾಡ್ಬೋದು. ಯಾವುದೋ ಕ್ವಶನಲ್ಲಿ ನಿಮಗೆ 1 minus tan x by 1 plus tan x ಇದೆ, ಇಲ್ಲ 1 plus tan x by 1 minus tan x ಇದೆ, ಇಲ್ಲ ಕೆಲವೊಂದು ಸತಿ sin x cos x minus sin x cos x plus sin x ಏನೋ ಇರುತ್ತೆ. ಇಫ್ ಯು ಡಿವೈಡ್ ಬೋತ್ ನ್ಯೂಮರ್ ಡಿನಾಮಿನೇಟರ್ ಬೈ ಸೈನ್ ಆರ್ ಕಾಸ್ ವಿಲ್ ಗೆಟ್ ದಿಸ್ ಫಾರ್ಮೆಟ್. ತುಂಬ ಇಂಪಾರ್ಟೆಂಟು. ಈ ಫಾರ್ಮೆಟ್ನ ಹಿಂಗೆ ಕನ್ವರ್ಟ್ ಮಾಡ್ಕೊಬೋದು. ಅರ್ಥ ಆಯ್ತಾ?
ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ನಮಗೀಗ ಇಲ್ಲಿ 1 ಪ್ಲಸ್ ಇದೆಯಾ, 1 ಪ್ಲಸ್ ಇದೆಯಾ. ಓಕೆ, ಸೊ ಏನಾಗುತ್ತೆ ಈಗ ಎಲ್ ಸಿ ಎಮ್ ತೊಗೊಬೇಕಾಗುತ್ತೆ ನಾವೀಗ. ಸೊ ಇಫ್ ಐ ಟೇಕ್ ಎಲ್ ಸಿ ಎಮ್ ಫಾರ್ ದಿಸ್ 0 to pi by 4. So 1 plus tan x, 1 into 1 plus tan x. So 1 plus tan x plus 1 minus tan x. Tan x cancel, good 2. Answer ನಿಮಗೆ 2 divided by 1 plus tan x ಇರುತ್ತೆ. ನಾನು ಸ್ಟೆಪ್ಸ್ ತೋರಿಸ್ತೀನಿ, ಬಟ್ ಆನ್ಸರ್ 2 divided by 1 plus tan x. ಇದೇನಾಗುತ್ತೆ 1 into 1 plus tan x plus 1 minus tan x ಇದೆಯಾ, divided by 1 plus tan x ಇದೆಯಾ, ಮೈನಸ್ ಪ್ಲಸ್ ಕ್ಯಾನ್ಸಲ್, ಲಾಗ್ ಇದೆಯಾ ಇಲ್ಲಿ, 0 to pi by 2 ಇದೆಯಾ. ಓಕೆ, ಹಾಗೆ ಇರಲಿ. ಆಮೇಲೆ ಮಾಡ್ಕೋ 2 divided by 0 to pi by 2, ದಟ್ಸ್ ಮೈ ಐ ಬೇಸಿಕಲಿ, ಆಯಿತಾ. ದಟ್ ಈಸ್ ಈಕ್ವಲ್ ಟು ಲಾಗ್ ಆಫ್ 2 divided by 1 plus tan x. ಆಮೇಲೆ ಮಾಡ್ಕೋ ಅದಕ್ಕೆ ಸಿಮಿಲರ್ ಟು ಪ್ರೀವಿಯಸ್ ಯಾವುದೋ ಕ್ವಶನ್ 2 divided by ಬಂತಲ್ವಾ, ಇದನ್ನು ಹಾಗೆ ಮಾಡ್ಬೋದು ನಾವು. 0 to pi by 2 ನಾನು ಬೇಕಾದ್ರಿಂದ ಲಾಗ್ 2 ಬರ್ಕೊಂಡು log of ನನಗೆ 1 plus tan x ಬಂತಾ. log 2 integration, yes you can do it. ಓ ಮತ್ತೆ ಕ್ವಶನೇ ಬಂದಂಗೆ ಆನ್ಸರ್ ಅಲ್ವಾ. pi by 4, ಸಾರಿ pi by 4. ಓ ನನಗೆ ಮತ್ತೆ ಅದೇ ಕ್ವಶನೇ ಬಂತು. ಸೊ ಇದನ್ನು ಈ ಥರ ಬರೆದಾದ್ಮೇಲೆ ಇಫ್ ಯು ವಾಂಟ್ ಅಗೇನ್ ಯು ಕ್ಯಾನ್ ಪುಟ್ ಇಂಟಿಗ್ರೇಷನ್ ಫಾರ್ ಸಪ್ರೇಟ್ಲಿ dx again for this dx. ನಾನೇನು ಮಾಡಿದೆ ಇಲ್ಲಿ log m minus log n ಬಂತಾ. ಸೊ log m minus log n, ಬಟ್ ದಿಸ್ ಇಸ್ ನಥಿಂಗ್ ಬಟ್ ಸೊ ತುಂಬ ಆಲ್ರೆಡಿ ಎಷ್ಟೊಂದು ಸತಿ ನಮ್ಮ ಇಂಟಿಗ್ರೇಷನ್ ನಾನು ಟೀಚ್ ಮಾಡೋಕ್ಕೆ ಈ ಥರ ಕ್ವಶನ್ ಬಂದಿದೆ. ಅದೇ ಮತ್ತೆ ರಿಪೀಟ್ ಆದರೆ ಏನು ಮಾಡೋಕ್ಕೆ ನಾವು ಐನ ಆ ಕಡೆ ಇಲ್ಲಿ ಆಲ್ರೆಡಿ ಐ ಇದೆಯಾ. ಸೊ ಈ ಮೈನಸ್ ಐ ಬೇಸಿಕಲಿ ತೊಗೊಂಡ್ರೆ 2i ಆಗುತ್ತಾ. 2i ಬಂದು ನಿಮಗೆ 0 to pi by 4 log 2 into dx ಬರುತ್ತೆ. log 2 ಕಾನ್ಸ್ಟೆಂಟು ಆಚೆ ಇಟ್ಕೋಣ, log 2 ಹಾಗೆ ಇರುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಬಂದು ಎಕ್ಸ್ ಬರುತ್ತೆ. ಅಪ್ಪರ್ ಲಿಮಿಟ್ ಬಂದು pi by 4 ಇದೆ, ಲೋವರ್ ಲಿಮಿಟ್ ಬಂದು 0 ಇದೆ. ಆನ್ಸರ್ ಈಸ್ log 2 to upper limit, that is pi by 4, that is 2i, and your I will be, what happens, the I becomes log 2 half ತೊಗೊಂಬನ್ನಿ pi by 8. ಆನ್ಸರ್ ಈಸ್ pi by 8 into ಸ್ವಲ್ಪ ಕೆಲವು ಕ್ವಶನ್ಸ್ ಡಿಫಿಕಲ್ಟ್ ಅಂದರೆ ಇದು ಪ್ರೂಫ್ ಈಸಿ ಇದೆ. ಈ ಪ್ರೂಫ್ ಬರೀ 2-3 ಸ್ಟೆಪ್ಸ್ ಅಷ್ಟೇ, ಅದಕ್ಕೋಸ್ಕರ ಕ್ವಶನ್ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ನಿಮಗೆ 5 marks 6 marks ಎಲ್ಲ ಕೇಳಿದಾಗ ಪ್ರೂಫ್ ಸಿಂಪಲ್ಲು 2-3 ಲೈನ್ ಮುಗಿದೋಗುತ್ತೆ ಪ್ರೂಫ್. ಅದಕ್ಕೋಸ್ಕರ ದೇ ಗೋನ್ ಟು ಗಿವ್ ಲಿಟಲ್ ಟಫರ್ ಕ್ವಶನ್ಸ್. ಅರ್ಥ ಆಯ್ತಾ. ಪ್ರೂಫ್ ಟಫರ್ ಇದ್ದರೆ ಕ್ವಶನ್ಸ್ ಈಸಿ ಇರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಸ್ವಲ್ಪ ಪ್ರೂಫ್ ಸ್ವಲ್ಪ ಲೆಂತಿ, ಏನು ಆ ಥರ ಏನು ಲೆಂತಿ ಏನಿಲ್ಲ, ಸ್ವಲ್ಪ ಲೆಂತಿ ಸ್ಟೆಪ್ಸ್ನ ರಿಪೀಟ್ ಮಾಡಿ ಬರೀಬೇಕು. ಅದಕ್ಕೋಸ್ಕರ ಸೊ ಕ್ವಶನ್ ನೋಡಿ ಎಷ್ಟು ಈಸಿ ಇದೆ. ನಾನು ಏನು ಹೇಳೋದು, ನೀವೇ ಆನ್ಸರ್ ಹೇಳ್ಬೇಕು ಅದಕ್ಕೆ. ಯು ಹ್ಯಾವ್ ಟೆಲ್ ಆನ್ಸರ್ ಯುವರ್ ಸೆಲ್ಫ್, ವಾಟ್ಸ್ ಆನ್ಸರ್ ಫಾರ್ ದಿಸ್. ನೀವು ಹೇಳಿಲ್ಲ ಅಂತ ಹೇಳಿದ್ರೆ ಲೆಕ್ಚರ್ ಕರೆಕ್ಟಾಗಿ ಕೇಳಿಲ್ಲ ಅಂತ ನಾನು ಹೇಳಿದೆ. ನೋಡಿ sin 7 power x ಇದೆಯಾ, 7 ನೋಡಿ ಆಡ್ ಇದೆಯಾ. sin ಮೈನಸ್ ಎಕ್ಸ್ ರಿಪ್ಲೇಸ್ ಮಾಡಿದ್ರೆ sin ಮೈನಸ್ sin x ಬರುತ್ತಾ, ಅದನ್ನ ಆಡ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ನೆಗೆಟಿವೇ ಬರುತ್ತಾ. ಹಾಗೆ ಸೊ ಎಫ್ ಆಫ್ ಮೈನಸ್ ಎಕ್ಸ್ ಬೇಸಿಕಲಿ ಈಸ್ ನಥಿಂಗ್ ಬಟ್ ಮೈನಸ್ ಎಫ್ ಆಫ್ ಎಕ್ಸ್ ಬರುತ್ತಾ. ದೇರ್ಫೋರ್ ಇಟ್ಸ್ ಆಡ್ ಫಂಕ್ಷನ್ನ, therefore the answer becomes what, 0. ಇದು ತೋರಿಸ್ಬೇಕು ಎಕ್ಸಾಮಲ್ಲಿ. ನೀವು ಹಿಂಗೆ ಬರೆದಾಗ ಮಾರ್ಕ್ಸ್ ಕೊಡೋದಿಲ್ಲ. ಯು ಹ್ಯಾವ್ ಟು ಶೋ ಎಫ್ ಆಫ್ ಮೈನಸ್ ಎಕ್ಸ್ ಇಸ್, ಸೊ ವಾಟ್ ಈಸ್ ಮೈ ಎಫ್ ಆಫ್ ಎಕ್ಸ್ ಬೇಸಿಕಲಿ, ಎಫ್ ಆಫ್ ಎಕ್ಸ್ ಇಸ್ sin power 7x. ಆಯಿತಾ, ಎಫ್ ಆಫ್ ಎಕ್ಸ್ sin power 7x. ಸೊ ನಾನು ಎಲ್ಲಿ ಇಂಡಿಕೇಟ್ ಮಾಡ್ತಾ ಇದ್ದೀನಿ, ಐ ಮೀನ್ ಓಕೆ ಯಾ ಎಫ್ ಆಫ್ ಮೈನಸ್ ಎಕ್ಸ್ ತೊಗೋಣ, ಗೆಟ್ ಮೈನಸ್ sin power 7x. So sorry, sin power minus x to the power of 7, and you would write minus sin x to the power of 7, again minus sin power 7x, therefore it's minus f of x. So f of x is, f of minus x is minus f of x, therefore it's an odd function, therefore the answer is 0. ಅರ್ಥ ಆಯ್ತಾ ಮಕ್ಕಳೇ? ಸೊ ದಟ್ಸ್ ಇಟ್. ಐ ಹೋಪ್ ನಿಮಗೆ ಇಂಟಿಗ್ರೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ಮುಗಿಸಿದ್ರೆ, ಇಷ್ಟೆಲ್ಲ ಇಂಟಿಗ್ರೇಷನ್ ಮುಗಿಸಿದ್ರೆ ಹೇಗಿತ್ತು ಇಂಟಿಗ್ರೇಷನ್ ನಾನು ಟೀಚ್ ಮಾಡಿದ್ದು, ಈಸಿ ಇತ್ತಾ, ನಿಮ್ಗೆ ಅರ್ಥ ಆಯಿತಾ, ಆರ್ ಯು ಫೀಲಿಂಗ್ ಕಾನ್ಫಿಡೆಂಟ್? ಆಯಿತಾ, ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಐ ವಿಲ್ ಬಿ ಸೀಯಿಂಗ್ ಆಲ್ ಯುವರ್ ಕಮೆಂಟ್ಸ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್ಸ್ ಆ್ಯಂಡ್ ಬಾಯ್ ಬಾಯ್, ಟೇಕ್ ಕೇರ್ ಮಕ್ಕಳೇ.